ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಸರ್ಕಾರಕ್ಕೆ
ಬೇಕೇ ಬೇಕು, ಬೇಕೇ ಬೇಕು. ಜಾತಿ ಜಾತಿ ಹೊಡೆದಾಡುವ ಸರ್ಕಾರಕ್ಕೆ, ಜಾತಿ ಜಾತಿ ಹೊಡೆದಾಡುವ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಖಾನ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಖಾನ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಕ್ಕೆ, ಜಾತಿ ಹೊಡೆದಾಡುವ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಖಾನ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಖಾನ್ ಸರ್ಕಾರ. ಪಂಚಾರವನ್ನು ಬೀದಿಗೆ ತಳ್ಳಿದ ಭ್ರಷ್ಟ ಸಿದ್ದರಾಮಯ್ಯನಿಗೆ, ಪಂಚಾರವನ್ನು ಬೀದಿಗೆ ತಳ್ಳಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಮೀಸಲಾತಿಯನ್ನು ಜಾರಿ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಮುಂದಿನ ದಿನಮಾನದಲ್ಲಿ ಈ ಅವೈಜ್ಞಾನಿಕ ವರದಿಯ ತಕ್ಕ ಉತ್ತರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜಯವಾಗಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜಯವಾಗಲಿ. ಪ್ಯಾರೇಸ್ ಏನೋ ಮಾಡ್ರಿ. ಎಲ್ಲ ಹಿರಿಯರೇ ಹಾಗೂ ಎಲ್ಲ ತಾಯಂದಿರೇ, ಈ ಸಮಾಜದ ಎಲ್ಲ ಪೂಜ್ಯರೇ, ಇವತ್ತು ಏನಿ ಸಮಾಜಕ್ಕೆ ಈ ಸರ್ಕಾರದಿಂದ ಅನ್ಯಾಯ ಆಗೈತಿ, ಆ ಅನ್ಯಾಯವನ್ನ ಖಂಡಿಸಿ ಇವತ್ತು ಪ್ರತಿ ತಾಲೂಕಿನಲ್ಲಿ, ಪ್ರತಿ ಜಿಲ್ಲೆಯಲ್ಲಿ ಇವತ್ತು ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ, ಈ ಒಳ ಮೀಸಲಾತಿ ವಿರುದ್ಧ ಒಂದು ಕೂಗನ್ನ ಎಲ್ಲ ಕಡೆ ಕೇಳ್ತಿದ್ರಿ. ಬಂಧುಗಳೇ, ಇವತ್ತ 4.5 ಅಂದ್ರೆ 4.5% ಬಿಜೆಪಿ ಸರ್ಕಾರದಲ್ಲಿ ಕೇವಲ 4 ಜಾತಿಯವರಿಗೆ ಕೊಟ್ಟಿದ್ರು. ಆ 4.5% ನಾವು ಒಪ್ಕೊಂಡಿಲ್ಲ. ಅಂತವರಲ್ಲಿ 63 ಜಾತಿಯನ್ನು ಸೇರಿ ಕೇವಲ 5% ಕೊಟ್ಟಿದ್ದಾರಲ್ಲ ಸಿದ್ದರಾಮಯ್ಯನವರೇ, ನಿಮಗೆ ಸ್ವಲ್ಪ ಆದ್ರೂ ನಾಚಿಕೆ ಏನಾದ್ರು ಮಾನ ಮರ್ಯಾದೆ ಐತೇನ್ರಿ? ಇವತ್ತು ವರದಿ ಹೇಳ್ತದೆ, 2011ರಲ್ಲಿ ಜನಗಣತಿ ಆದಂತ ವರದಿ ಹೇಳ್ತದೆ, ನಾವು 26 ಲಕ್ಷ ಇದ್ದೀವಿ 4 ಸಮುದಾಯ ಕೂಡಿ. ಇವತ್ತೆಷ್ಟು 15 ವರ್ಷದ ನಂತರ ಜನಗಣತಿ ಮಂದಿ ಮತ್ತೆ ಗಣತಿ ಮಾಡ್ತೀರಿ, ಎಷ್ಟು ಹೇಳ್ತೀರಿ? 28,000 ಹೇಳ್ತೀರಿ. ಆದ್ರೆ 15 ವರ್ಷದಲ್ಲಿ ಕೇವಲ 2 ಲಕ್ಷ ಜನಸಂಖ್ಯೆ ಅಷ್ಟು ಜಾಸ್ತಿ ಐತ ನಮ್ದು. ಯಾರಿಗೆ ಅನ್ಯಾಯ ಮಾಡಕ್ ನಿಂತಿದ್ರಿ ನೀವು? ಇವತ್ತು ನಾವೊಂದು ಬೋರ್ಡ್ ಹಾಕಿದ್ವಿ ಎಲ್ಲ ಕಡೆ ನಮ್ಮ ತಾಂಡಗಳಲ್ಲಿ, ನಮ್ಮ ಅಡ್ಡೆಗಳಲ್ಲಿ, ಬಿಜೆಪಿ ಹಠಾವ್ ಅಂತ ಹೇಳಿ. ಯಾಕೆ? ನಮಗೆ 4.5% ಕೂಡ ಒಪ್ಪಿಗೆ ಇರಲಿಲ್ಲ. ಅದಕ್ಕೆ ಇವತ್ತು ಎಲ್ಲ ಈ ಅಲೆಮಾರಿ ಸಮುದಾಯದವರು ಪ್ರತಿಯೊಬ್ಬರು 63 ಜಾತಿಯಲ್ಲಿರುವಂತ ಎಲ್ಲ ನಮ್ಮ ಸಮಾಜದ ಬಾಂಧವರು ನಿಮಗೆ ಓಟ್ ಹಾಕಿ ಇವತ್ತು ಈ ಕುರ್ಚಿ ಕೊಟ್ಟಿದಾದ್ರೆ ಇವ್ರ ಭಿಕ್ಷೆ ಅಂತ ತಿಳ್ಕೋಬೇಕು ನೀವು. ಈ ಭಿಕ್ಷೆ ಬೇಡದಾಗ ಯಾವತ್ತು ಗೊತ್ತಾಗಲಿಲ್ಲ ನಿಮಗೆ? ಈ ಸಮಾಜವನ್ನ ಒಡೆದು ಆಳಿ ಇವತ್ತು ಹೇಳ್ತಾ ಇದ್ದಾರೆ ಕೆಲವರು ಪ್ರಮುಖರು, ಏನು
ಚನ್ನದಾಸರು ನೀವು ನಮ್ ಅವ್ರ ಹೋಗಕ್ ಹೋಗ್ಬೇಡ್ರಿ, ನಿಮ್ ಬೇರೆ ಮಾಡ್ತೀವಿ, ನೀವು ಸುಮ್ಮನೆ ಬಿಡ್ರಿ ಅಂತ ಅವ್ರ ಅನ್ನಕತ್ತಾರು. ಶಿವರಾಜ್ ತಂಗಡಿ ಅವ್ರ ಅಂತಾರ, ಕೆಲವೊಂದು ಮುಖಂಡರಿಗೆ ಫೋನ್ ಹಚ್ಚಿ ಎಲ್ಲ ಮಾತಾಡ್ತಾರ, ನೀವು ಹೋಗ್ಬೇಡ್ರಿ, ನಮ್ಮ ಮನೆಯವ್ರ ಜೊತೆ ಹೋಗ್ಬೇಡ್ರಿ, ನಾವು ಬೇರೆ ನಿಮ್ಮನ್ನ ಮಾಡ್ತೀವಿ. ಶಿವರಾಜ್ ತಂಗಡಿಗೆ ಅವ್ರೆ ಕ್ಯಾಬಿನೆಟ್ ಅಲ್ಲಿ ಕುತ್ಕೊಂಡು ಏನು ಹರಿತಾ ಇದ್ರೇನ್ರಿ? ಅಲ್ಲಿ ಏನಾದ್ರು ಕೊಡಿಸ್ಬೇಕಾಗಿತ್ತು, ಕ್ಯಾಬಿನೆಟ್ ಅಲ್ಲಿ ಕುತ್ಕೊಂಡು ಕೊಡಿಸ್ಬೇಕಾಗಿತ್ತು. ಯಾವ ಸಮಾಜಕ್ಕೆ ನೀವು ಹೋಗ್ಬೇಡ್ರಿ ಅಂತ ಗೊತ್ತಿರಲ್ಲ, ಅವ್ರಿಗೆಲ್ಲ ಕೊಡ್ಸಕ್ ನಿಮ್ ಕಡೆ ತಾಕತ್ತಿದ್ರೆ ಕೊಡಿಸ್ಬೇಕಾಗಿತ್ತಲ್ರಿ ಅವತ್ತು. ಇವತ್ತು ಸಮಾಜನ ಹೊಡೆದಾಡ್ತೀರಿ, ಇವು 63 ಜಾತಿಯನ್ನು ಹೊಡೆದಾಡಿ ಈ ಎಲ್ಲ ಇವು ಪ್ರತಿಭಟನೆ ಆಗ್ಬಾರ್ದು ಅಂತ ನೀವು ವಿಚಾರ ಮಾಡಿದ್ರೆ ಅದು ನಿಮ್ಮ ಕಡೆ ತಡೆಯಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅನ್ಯಾಯಕ್ಕೊಳಗಾದವ್ರು ಎಲ್ಲರೂ ಇವತ್ತು ಕೂಗೆತ್ತಿದ್ದಾರೆ, ಇವತ್ತು ಅನ್ಯಾಯಕ್ಕಾದಂತವ್ರು ಎಲ್ಲರೂ ಕೂಗೆತ್ತಿದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ಜನಪ್ರತಿನಿಧಿಗಳನ್ನ ಒಂದು ಎಚ್ಚರಿಕೆಯನ್ನು ಕೊಡ್ತಿದ್ವಿ. ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಏನಾದ್ರು ಓಟ್ ಬೇಕಾಗಿತ್ತಂದ್ರ ನೀವು ಧ್ವನಿ ಎತ್ತಬೇಕು ಜನಪ್ರತಿನಿಧಿಗಳು. ಇವತ್ತು ನಮ್ಮ ಪರವಾಗಿ ಯಾರ ನೀವು ಧ್ವನಿ ಎತ್ತಿರಲ್ಲ, ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಓಟ್ ಸಿಗ್ತಲ್ಲ. ಮೇಟಿ ಸಾಹೇಬ್ರ, ನೀವು ನೆನಪು ಮಾಡ್ಕೋರಿ, ಇಲೆಕ್ಷನ್ ನಿಂತಬೇಕಾದ್ರೆ ನಮ್ಮ ಸಮಾಜದ ಎಷ್ಟು ಜನ ನಿಮ್ಮನ್ನು ಬೆನ್ನತ್ತಿ ಇವತ್ತಿನ ಆರಿಸ್ತಂದಾರ. ಆದ್ರೆ ಇವತ್ತು ನೀವು ಯಾರು ಒಬ್ಬರು ಧ್ವನಿ ಎತ್ತಿದ್ರಿ? ಈ ಸಮಾಜದ ಬಗ್ಗೆ ಒಬ್ಬರಿಗಾರ ಕಳ್ಕೊಳ್ಳಿದೆ ನಿಮಗೆ? ಇವತ್ತು JT ಪಾಟೀಲ್ ಆಯ್ತು, ವಿಜಯಾನಂದ ಕಾಶಪ್ಪನವರು, ನೀವು ಎಲ್ಲರೂ ಇವತ್ತು ಧ್ವನಿ ಎತ್ತೇ ಇದ್ರ ಮುಂದಿನ ನಾವು ನಿಮ್ಗೆ ತಕ್ಕ ಪಾಠ ಕಲಿಸ್ತೀವಿ. ಯಾಕಂದ್ರೆ ಇವತ್ತು ನಾವು ನಿಮ್ಮನ್ನ ಓಟ್ ಹಾಕಿ ಆರಿಸ್ತಂದಕ್ಕೆ ಇವತ್ತು ನಮ್ಮ ಬಗ್ಗೆ ಮಾತಾಡಂಗಿಲ್ಲ ಅಂದ್ರೆ ನಿಮ್ಮನ್ನ ಮುಂದಿನ ಮನೆಯಲ್ಲಿ ನಾವು ಪಾಠ ಕಲಿಸೇ ಹೋದ್ರೆ ಇದೇ ಬೇಕು ಮುಂದಿನ ಚಾಳಿ. ಅದಕ್ಕೆ ನಾವು ಇವತ್ತು ಒಕ್ಕಲಾಗಿ ಸಮಾಜದಿಂದ ನಿಮ್ಮನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದನಿ ಎತ್ರಿ ನಮ್ಮ ಪರವಾಗಿ ದನಿ ಎತ್ರಿ. ಓಟ್ ನಾವು ಹಾಕಿವಿ, ನಿಮಗೆ ನಾವು ಆರಿಸ್ತಂದಿವಿ. 53 ಸೀಟ್ಗಳು ಬಿಜೆಪಿಯಲ್ಲಿ ಕೇವಲ 3ರಿಂದ 4 ಸಾವಿರಲ್ಲಿ ಬಿದ್ದಾರ. ಆ 3ರಿಂದ 4 50 ಸೀಟ್ ಕೇಳಕ್ ಕಾರಣ ನಾವ, ಅದನ್ನ ನಮಗೆ ಮರೆಯಬೇಡ್ರಿ. ಆ 134 ಸೀಟ್ ನಿಮಗೆ ಬರಬೇಕಾದ್ರು, 36 ಸೀಟ್ ಬರಬೇಕಾದ್ರು ಕಾರಣ ನಾವದಿ ಸಿದ್ದರಾಮಯ್ಯನವ್ರೇ. ಅದನ್ನ ನೀವು ಮರ್ತು ಬಿಟ್ರಿ. ಇವತ್ತು ನೀವು ಮರ್ತೀರಿ, ನಿಮಗೆ ಎಚ್ಚರಿಕೆ ಕೊಡಕತ್ತೀವಿ. ಈಗೂ ಕಾಲ ಮಿಂಚಿಲ್ಲ, ಈ ಸಮಾಜಕ್ಕೆ ಅನ್ಯಾಯ ಮಾಡಬೇಡ್ರಿ. ಈ 63 ಒಳ ಜಾತಿಯವರಿಗೆ ಸಮಾನವಾದ ಒಂದು ಹಕ್ಕನ್ನು ಕೊಡಬೇಕು. ನೀವು ಅಲ್ಲ ನೋಡ್ರಿ, 36,000 ಜನ ನಮ್ಮ ಸಹೋದರ ಮಾದಿಗೆ ಬಂಧುಗಳಿದಾರ, 30,000 ಛಲವಾದಿ ಬಂಧುಗಳಿದಾರ. ನಾವು ಕೊರಚ ಗೋವಿ 63 ಜಾತಿಯವರು ಸೇರಿ 34 ಲಕ್ಷ ಇದೀವಿ. ನಾವು 34 ಲಕ್ಷ ನಮ್ಗೆ 5% ಅಲ್ಲಿ ಕುಂದಿರ್ಸಿದ್ರಿ, ನೀವು ಅವ್ರಿಗೆ 6% ಕೊಟ್ಟಿದ್ರಲ್ಲ. ಇವು ನ್ಯಾಯನ ಸ್ವಾಮಿ ನಿಮ್ಗೆ? ಸಿದ್ದರಾಮಯ್ಯನವರೇ, ಇದು ನ್ಯಾಯ ಹೇಳಿ ನೀವು. ಇವತ್ತು ನಿಮ್ಮನ್ನ ನಾವು ಬಹಳಷ್ಟು ನಂಬಿದೀವಿ. ನಮ್ಮ ಹಿಂದೂ ನಾಯಕರು, ನಮ್ಮ ಹಿಂದುಳಿದ ನಾಯಕರು, ಇವರು ನಮ್ಮನ್ನ ಎಲ್ಲೂ ಕೈ ಬಿಡಂಗಿಲ್ಲ ಅಂತ ತಿಳ್ಕೊಂಡು ಇಡೀ ಸಮಾಜ ಇವತ್ತು ಹಿಂದುಳಿದ ಸಮಾಜ ನಿಮ್ಮನ್ನು ಬೆನ್ನಿಗೆ ನಿಂತರ ಇವತ್ತು ಒಂದೊಂದೇ ಸಮಾಜವನ್ನ ತುಳಿಯುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ಮುಂದಿನ ನಿರ್ಮಾಣಗಳಿಗೆ ದಯಮಾಡಿ ಹೇಳ್ತಾ ಇದ್ದೀವಿ. ಇವತ್ತು ಈ ವೇದಿಕೆಯಿಂದ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಈ ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ಮುಂದಿನ ನಿರ್ಮಾಣಗಳಿಗೆ ನಾವು ಸುಮ್ಮನೆ ಬಿಡಂಗಿಲ್ಲ. ಇವತ್ತು ಜನಪ್ರತಿನಿಧಿಗಳು ಎಲ್ಲರೂ ಧ್ವನಿ ಎತ್ತಬೇಕು. ಈ ಸಮಾಜದ ಬಗ್ಗೆ ಎಲ್ಲರೂ ಧ್ವನಿ ಎತ್ತಬೇಕು. ನೀವು ನಮ್ಮಡಿ ಸಮಾಜ, ಕೊರಮ ಸಮಾಜ, ಕೊರಚ ಸಮಾಜ 63 ಒಳ ಮೀಸಲಾತಿ ಜನರಿಗೆ ಅನ್ಯಾಯ ಐತಿ. ಅವ್ರು ನ್ಯಾಯ ಕೊಡ್ತೇವೆ. ನೀವು ಏನಾದ್ರು ಧ್ವನಿ ಎತ್ತೆ ಹೋದ್ರೆ ಮುಂದಿನ ನಿಮ್ಮ ಮನೆ ಬಾಗಿಲಿಗೆ ಬರ್ತೇವೆ. ನಿಮ್ಮ ಮನೆಯ ಬಾಗಿಲಿಗೆ ಬಂದು ನೋಡಿ ಕುಂದಿರ್ತೀವಿ. ಇವರು ಇಲ್ಲಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇದೇ ದೇಶದಲ್ಲಿ ಹುಟ್ಟಿ, ಇದೇ ಮಣ್ಣಲ್ಲಿ ಹುಟ್ಟಿ, ಈ ಮಣ್ಣಿನಲ್ಲಿ ಹುಟ್ಟಿತಾ ಇರುವಂತ ಇತರ ಜಾತಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಬದುಕುವಂತ ಬಂಜಾರ, ಬೋಡಿ, ಕೊರಮ, ಕೊರಚ ಸಮಾಜದವರು ನಾವು ಕೇಳ್ತಾ ಇರೋದೇನು? ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಜನ್ಮ ಕೊಟ್ಟ ತಂದೆ ಅಂಕರೆ ಆದ್ರೆ ಈ ಭೂಮಿ ಮೇಲೆ ಬದುಕಿರುವಂತ ಎಲ್ಲ ಜೀವರಾಶಿಗಳಿಗೆ ಜನ್ಮವನ್ನು ಕೊಟ್ಟಿರುವಂತ ಯಾರಾಗಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ತಂದೆ. ಆ ತಂದೆ ಮಾಡಿದ ಆಸ್ತಿಯನ್ನು ನೀವು ಭಾಗ ಮಾಡೋದಕ್ಕೆ ನಿಮ್ಗೆ ಯಾವ ಹಕ್ಕಿದೆ? ನಾವೆಲ್ಲರೂ 101 ಜಾತಿಯ ಎಲ್ಲ ಜನಾಂಗದವರು ಒಂದೇ ತಾಯಿ ಮಕ್ಕಳಂತೆ ನಾವು ಜೇನುಗೂಡಿನಂತೆ ಬದುಕ್ತಾ ಇರೋದನ್ನ ಸಹಿಸದೆ ನೀವು ಷಡ್ಯಂತ್ರ ಮಾಡಿ, ಕುತಂತ್ರ ಮಾಡಿ, ನಮ್ಮಲ್ಲಿ ಜಗಳ ಹಚ್ಚಿ, ನಮ್ಮ ಜಾತಿಗಳನ್ನು ಒಡೆದು ಇವತ್ತು ಬೀದಿಗೆ ತಂದು ನಿಲ್ಲಿಸಿದ್ರಲ್ಲ. ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ಹೇಗೆ ನಾವು ಬೀದಿಗೆ ತಂದು ನಿಲ್ಲಿಸಿದೆವೋ ಈ ಸರ್ಕಾರಕ್ಕೂ ಅಧಿಕತೆ ಬರುತ್ತೆ ಎಂಬ ಮಾತನ್ನು ಹೇಳಬೇಕಾಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಸರ್ಕಾರ ಅವತ್ತು ನಮಗೆ ಕೊಟ್ಟ ಮಾತನ್ನು ಇವತ್ತು ನಡೆದುಕೊಂಡಿದ್ದೇನೆ. ಅವತ್ತಿನ ಕಾಲಘಟ್ಟದಲ್ಲಿ ಇದೇ ಇವತ್ತಿನ ಮುಖ್ಯಮಂತ್ರಿಗಳು ಈ ಬೋವಿ, ಬಂಜಾರ, ಕೊರಮ, ಈ ಅಲೆಮಾರಿ ಜನಾಂಗಗಳಿಗೆ ನಾವು ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡೋದಕ್ಕೆ ಬರೋದಿಲ್ಲ, ನಾನು ನಿಮ್ಮನ್ನೆಲ್ಲರ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇದೀಗ ನಾನಾ ಕಾರ್ಯಗಳ ಷಡ್ಯಂತ್ರವನ್ನು ರೂಪಿಸಿ
ಬಲಿಷ್ಠರ ಹೋರಾಟಕ್ಕೆ ಮಣಿದು ಸುಪ್ರೀಂ ಕೋರ್ಟ್ ಮೂಲಕ ಆದೇಶವನ್ನು ನೀಡಿಸಿ ಆ ಮೂಲಕ ಈ ದೇಶದ ಈ ಜನರನ್ನು, ಈ ನಾಡಿನ ಜನತೆಯನ್ನು ಹೊಡೆಯೋದಕ್ಕೆ ಪ್ರಯತ್ನ ಮಾಡಿದರಲ್ಲ, ಇದು ನಾಚಿಕೆಯ ಸಂಗತಿ ಅಂತ ಹೇಳೋದು ನಾವು ಬಯಸ್ತೀವಿ. ಯಾವತ್ತು ಸಂವಿಧಾನ ಜಾರಿಗೆ ಬಂದಿನಿಂದ ಇವತ್ತಿನವರೆಗೂ ಯಾವ ಸರ್ಕಾರಗಳಿಗೆ ಮೀಸಲಾತಿಯನ್ನ ವರ್ಗೀಕರಣ ಮಾಡುವ ಅಧಿಕಾರ ಇರಲಿಲ್ಲ. ಅದು ತುರಾತುರಿಯಲ್ಲಿ ನಮ್ಮನ್ನು ಹೊಡೆಯೋದಕ್ಕೆ ವಿಶೇಷವಾದ ಒಂದು ಸಂವಿಧಾನ ಪೀಠದಲ್ಲಿ ವಿಶೇಷವಾದ ಒಂದು ನ್ಯಾಯಾಂಗ ಪೀಠವನ್ನು ರಚಿಸಿ ಷಡ್ಯಂತ್ರ ಮೂಲಕ, ನ್ಯಾಯಮೂರ್ತಿಗಳ ಮೂಲಕ ಈ ರಾಜ್ಯ ಸರ್ಕಾರಗಳಿಗೆ ವರ್ಗೀಕರಣ ಮಾಡಬಹುದು ಎಂಬ ಒಂದು ಆದೇಶವನ್ನು ತರಿಸಿ ಆ ಮೂಲಕ ಈ 101 ಜಾತಿಯನ್ನು ಹೊಡೆದಿರಲ್ಲ, ಈ ಹೊಡೆದ ಮನುಷ್ಯಗಳ ಕಣ್ಣೀರು ನಿಮ್ಮ ಕುರ್ಚಿಗೆ ಕಳಂಕವನ್ನು ಕಂಟಕವನ್ನು ತರುವ ದಿನಗಳು ಬಹಳ ದೂರವಿಲ್ಲ ಅಂತ ಹೇಳಬೇಕು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಹಳಷ್ಟು ನೋವಾಗ್ತದೆ ನಮಗೆ. ಬಂಜಾರ ಸಮುದಾಯದವರು ಇವತ್ತು ನೀವು ತಾಂಡಗಳಿಗೆ ಹೋಗಿ ನೀವು ಪರಿಶೀಲನೆ ಮಾಡಿ, 100 ಕುಟುಂಬಗಳ ಒಂದು ತಾಂಡ ಇದ್ರೆ ಅಲ್ಲಿ ಕೇವಲ 50 ಕುಟುಂಬದವರು ಮಾತ್ರ ತಾಂಡದಲ್ಲಿರ್ತಾರೆ. ಉಳಿದವರೆಲ್ಲ ಮನೆಗಳಿಗೆ ಬೀಗ ಹಾಕಿ ಹೊಟ್ಟೆಪಾಡಿಗಾಗಿ ವಲಸೆ ಹೋಗುವಂತ ಪರಿಸ್ಥಿತಿ ಇವತ್ತಿಗೂ ಇದೆ. ಹಾಗಾಗಿ ನಾವು ಬೋವಿ, ಕೊರಬ, ಕೊಯ್ಚೆ ಈ ಅಲೆವಾರಿ ಸಮುದಾಯದವರು ಯಾವ ರೀತಿ ಮುಂದೆ ಬಂದ್ರು, ಯಾವ ರೀತಿ ಅಭಿವೃದ್ಧಿ ಹೊಂದಿದ್ರು ಅನ್ನೋದನ್ನು ತಾವು ತಿಳಿಸಬೇಕು. ಇವತ್ತು ಬಂಜಾರ ಸಮುದಾಯದ ತಾಂಡದವರು ಏನೋ 4 ಜನ ರಾಜಕಾರಣಕ್ಕೆ ಬಂದಿರಬಹುದು, 4 ಜನ ಸರ್ಕಾರಿ ನೌಕರಿಗಳನ್ನು ಮಾಡಿರಬಹುದು. ಆದ್ರೆ ಇವತ್ತಿಗೂ ಕೂಡ ರಸ್ತೆ ಬದಿಗಳಲ್ಲಿ ಈ ಅಲೆಮಾರಿ ಜನಾಂಗದವರು ಒಂದು ಗೂಡುಗಳನ್ನು ಕಟ್ಟಿಕೊಂಡು ಮಳೆ, ಗಾಳಿ, ಚಳಿ, ಬಿಸಿಲು ಅನ್ನೋದೇ ಅವರು ಬದುಕ್ತಾ ಇದ್ದಾರೆ. ಅಂತವರ ಮೇಲೆ ನಿಮ್ಮ ಕರುಣೆ ಬಂದಿಲ್ವಾ? ಚುನಾವಣೆ ಬಂದಾಗ ಎಲ್ಲರೂ ಓಟ್ ಹೋಗ್ಬೇಕು ನಿಮಗೆ, ನಮ್ಮೆಲ್ಲರೂ ಓಟ್ ಹೋಗ್ಬೇಕು ನಿಮಗೆ. ಆದ್ರೆ ಓಡಾಡುವಾಗ ಯಾವ ಕರುಣೆಯೂ ನಿಮ್ಮನ್ನು ಕಾಣೋದಿಲ್ಲ. 4 ಗೋಡೆಗಳು ಮತ್ತೆ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಸುಪ್ರೀಂ ಕೋರ್ಟ್ ಆಗಬೇಕು, ಹೈಕೋರ್ಟ್ ಆಗಬೇಕು. ನಿಮಗೆ ನ್ಯಾಯಮೂರ್ತಿ ನಾಗರಾಜ್ ದಾಸ್ ಅವರು ವರ್ಗೀಕರಣ ಮಾಡಿದ 5 ವಿಭಾಗಗಳನ್ನು ಒಗ್ಗೂಡಿಸಿ ಕೇವಲ 3 ಜಾತಿಗಳನ್ನು ವಿಂಗಡಿಸಿ ಕೇವಲ 10, 15, 20ಕ್ಕಿಂತ ಕಡಿಮೆ ಇರುವ ಸಂಖ್ಯೆಯಲ್ಲಿರುವ ಜಾತಿಗಳನ್ನು ಅವರಿಗೆ ಹೆಚ್ಚು ಮೀಸಲಾತಿಯನ್ನು ಪ್ರತಿಶತ ಹೊರಗಾಕ್ತೀರಿ. 63ಕ್ಕೂ ಹೆಚ್ಚು ಜಾತಿಗಳಿರುವಂತ ಈ ಸಣ್ಣ ಜಾತಿಗಳಿಗೆ ಕೇವಲ 5% ಕೊಡ್ತೀರಿ. ಇದು ನಮಗೆ ಅರ್ಥ ಆಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ನನಗೆ ಕಟ್ಟಬೇಕು ಅಂತಿದ್ರೆ ಸಾಕಷ್ಟು ನದಿಗಳಲ್ಲಿ ನೀರು ಪೋಲಾಗಿ ಹರಿದು ಹೋಗ್ತಾ ಇದೆ. ಅಂತ ನದಿಗಳಿಗೆ ಅಡ್ಡ ಗೋಡೆ ಕಟ್ಟಿ ರೈತರಿಗೆ ಒಂದು ಡ್ಯಾಮ್ ಅನ್ನು ಕಟ್ಟಿಕೊಡ್ರಿ. ಈ ಜಾತಿಗಳ ಒಂದು ಗೋಡೆ ಕಟ್ಟ ಕೊಡ್ತೀರಿ. ಜಾತಿಗಳನ್ನು ಯಾಕೆ ಹೊಡೆದಾಗ್ತೀರಿ? ಜಾತಿಗಳ ಹೊಡೆಯೋದ್ರಿಂದ ಏನಾಗ್ತದೆ ಅಂತಂದ್ರೆ ಸಮಾಜದಲ್ಲಿ ಸಾಮರಸ್ಯ ಹಾಳಾಗಿ ಹೋಗ್ತದೆ. ಈಗ ಇಷ್ಟು ದಿವಸ ನಾವೆಲ್ಲ ಒಂದಾಗಿದ್ದೀವಿ. ಈಗ ನಾವೆಲ್ಲ ದಲಿತರು 101 ಜಾತಿಯವರು ಪರಸ್ಪರ ದಾಯಾದಿಗಳ ಪರ ನಾವು ಹೊರದಾಡ್ಕೋಬೇಕು ಅಂತ ಪರಿಸ್ಥಿತಿಯನ್ನು ತಂದಿಟ್ಟು ಇವತ್ತಿನ ನಡು ರಸ್ತೆಯಲ್ಲಿ ನಿಲ್ಲಿಸಿ ನೀವು AC ರೂಮಲ್ಲಿ ಕುತ್ಕೊಂಡು ನಮ್ಮ ಬಗ್ಗೆ ಸುಮ್ಮನೆ ನಾಟಕೀಯ ಒಂದಷ್ಟು ಹೋರಾಟ ಮಾಡೋದು, ನಂಬರಾಗಿ ಮಾತಾಡ್ಕೊಂಡು ಸಾಯಂಕಾಲ ಒಂದೇ ಟೇಬಲ್ ಮೇಲೆ ಕೂತು ಊಟ ಮಾಡ್ತಿರೋರು ರಾಜಕೀಯ ನಾಯಕರೇ. ಇವತ್ತು ನಾವು ಯಾವ ಪಕ್ಷದ ಪರವಾಗಿಲ್ಲ. ನಮ್ಮ ಬೆನ್ನಿಗೆ ಯಾರು ನಿಲ್ತಾರೆ ಅವ್ರ ಬೆನ್ನಿಗೆ ನಾವು ನಿಲ್ತೇವೆ. ನಮಗೆ ಯಾರು ನಮ್ಮ ತಲೆಯಲ್ಲಿ ಕಾಲು ಇರ್ತಾರೆ ಅವ್ರ ತಲೆಯಲ್ಲಿ ನಾವು ಕಾಲು ಇರ್ತೇವೆ. ಅಂತಹ ಒಂದು ದಿಟ್ಟ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೇವೆ. ಕಾಡಲ್ಲಿ ಬದುಕಿನ ಜನಾಂಗ ಇದು. ಇವತ್ತು ನಮಗೆ ಕಾಡು ಮತ್ತು ನಾಡಿಗೂ ಏನು ವ್ಯತ್ಯಾಸ ಇಲ್ಲ. ಕಾಡಿನ ಪ್ರಾಣಿಗಳ ಜೊತೆ ಅನ್ಯೋನ್ಯವಾಗಿ ಬದುಕಿನ ಸಮಾಜಕ್ಕೆ ನಾಡಿನ ಜನತೆಗೆ ಬರೆಯೋದು ಗೊತ್ತಿಲ್ಲ. ನಮಗೆ ಏನೇ ಬಂದು ನಾವು ಹೆದರೋದಿಲ್ಲ. ನೀವು ಕೂಡ ಬಿಡಿ ಕಾಸಿದ ಈ 5% ಮೀಸಲಾತಿ ನಮಗೆ ಬೇಕಾಗಿಲ್ಲ. ಕಿತ್ಕೊಂಡ್ಬಿಡ್ರಿ, ನಾವು ಬದುಕಿ ತೋರಿಸ್ತೀವಿ. ಬೇರೆ ತಿಂದರೆ ನೀರಿನಷ್ಟು, ಬೀರು ಬಂದರೆ ಬೇಕಾದಷ್ಟು ಸಮಾಜ ರೀ ನಮ್ದು. ಅಂತ ಸಮಾಜಕ್ಕೆ ನೀವು ಅನ್ಯಾಯ ಮಾಡ್ತೀವಿ ಅಂತಂದ್ರೆ ನಾವು ಕೇಳ್ತೀವ? ಕಾಡಿನ ಪ್ರಾಣಿಗಳಿಗೆ ಹೆದರಿಲ್ಲ ನಮ್ಮ ಸಮಾಜ. ಇನ್ನು ನಾವೆಲ್ಲರೂ ನಾಯಿಗಳಿಗೆ ಹೆದರ್ತೀವ? ಚಾನ್ಸೇ ಇಲ್ಲ. ನಾವು ಬದುಕಬೇಕು ಅಂತ ಹೇಗೆ ಬದುಕಬೇಕು ಗೊತ್ತಿದೆ ನನಗೆ. ಆದ್ರೆ ಸಾಮಾಜಿಕ ನ್ಯಾಯ, ಸಮಪಾಲು, ಸಮಬಾಳು ಅಂತ ಬಂದಾಗ ಇರುವ 17% ಮೀಸಲಾತಿಯನ್ನ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. 5 ಮಾಡಿ ಈ ಅಲೆಮಾರಿ ಜನಾಂಗದವರಿಗೆ 2% ಇಟ್ಕೊಳ್ಳಿ. 17 ಸರಿಯಾಗ್ತದೆ. ಆ ಅಲೆಮಾರಿ ಜನಾಂಗದವರು ನಮ್ಮ ಜೊತೆ ಇರ್ತಾರಲ್ಲ, ನಮಗೆ 5% ಮೀಸಲಾತಿಯನ್ನು 7% ಹೆಚ್ಚಿಸಿ ಅಂದಾಗ ನಾವು ಈ ಹೋರಾಟವನ್ನು ಕೈ ಬಿಡ್ತೇವೆ. ಇಲ್ಲಾಂದ್ರೆ ನಾವು ಚಾನ್ಸೇ ಇಲ್ಲ. ನೀವು ಏನು ಕೊಟ್ಟು ನಾವು ಕೇಳೋದಿಲ್ಲ. ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಮರಣ ಶಾಸನ ಖಂಡಿತ. ಇವತ್ತು ನಮಗೆ ಇವತ್ತು ನೀವು AC ರೂಮಲ್ಲಿ ಕೂತ್ಕೊಂಡು ಕೇಕೆ ಹಾಕ್ತಿರಬಹುದು. ಆದ್ರೆ ಇವತ್ತು ಈ ಬಂಜಾರ ತಾಯಂದಿರ ಕಣ್ಣೀರು, ಬಂಜಾರ ಜನಾಂಗದ ಕಣ್ಣೀರು, ಬೋವಿ ಸಮಾಜದ ಕಣ್ಣೀರು, ಈ ಕೊರಬ ಕೊರಚೆ ಸಮಾಜದ ಕಣ್ಣೀರು, ಈ ಅಲೆಮಾರಿಗಳ ಜನಾಂಗದ ಕಣ್ಣೀರು ನಿಮ್ಮ ನೆಮ್ಮದಿಯನ್ನು ಕಿತ್ತುಕೊಳ್ಳುವ ದಿನ ಬಹಳ ದಿವಸ ಹೋಗಿಲ್ಲ.
ನೀವು ತಿಳ್ಕೊಂಡಿರ್ಬೋದು. ನಾವೆಲ್ಲ ಏನ್ ಮಾಡಿದ್ರು ನಡೆಯುತ್ತೆ ಅಂತೇಳಿ ನಮ್ಮನ್ನು ಆಳುವ ನಾಮರ್ಥ ನಮ್ಮ ಸಮಾಜದ ಏನು ನಮ್ಮ ಸಮಾಜದಿಂದ ಆಯ್ಕೆ ಆಗಿದ್ರಿ ನಾಯಕರೇ, ನೀವು ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ನೀವು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ಬೋದು, ನಿಮಗೆ ಮಾನ ಮರ್ಯಾದೆ ಅನ್ನೋದು ಏನಾಗಿದ್ರೆ ಅಧಿಕಾರದ ದಾಹವನ್ನು ಬಿಟ್ಟು ನೀವು ಯಾವ ಯಾವ ಹುದ್ದೆಯಲ್ಲಿದ್ದೀರಿ ಆ ಹುದ್ದೆಗೆ ರಾಜೀನಾಮೆ ಬೀಸಾಕಿ ನಮ್ಮ ಜೊತೆ ಬಂದ್ರಿ. ನೀವು ಅಪ್ಪನ ಮಕ್ಕಳಾಗಿದ್ದ ನಮ್ಮ ಜೊತೆ ಬಂದು ನಿಂತ್ಕೊಳ್ರಿ. ಈಗ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ. ನಾವು ಕಾಂಗ್ರೆಸ್, ಬಿಜೆಪಿ, JDS ಈ ಯಾವುದೇ ಪಕ್ಷ ಬರಲಿ ನಮ್ಮ ಬೆನ್ನಿಗೆ ಚೂರಿ ಹಾಕಿದವರು ನಾವು ಸುಮ್ಮನೆ ಬರೋದಿಲ್ಲ. ಈ ವಿಷಯ ಗಂಭೀರವಾಗಿ ಹೇಳ್ತಾ ಇದ್ದೀವಿ. ಇವತ್ತಿನ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರ ಆಗಿರ್ಬೋದು, ಯಾವ ಸರ್ಕಾರಗಳು ನಮಗೆ ಮೋಸ ಮಾಡ್ತಾವೋ ಅದರ ವಿರುದ್ಧ ಧ್ವನಿ ಎತ್ತವೇ ನಮ್ಮ ಕೆಲಸ. ಹಾಗಾಗಿ ನಾವು ಇವತ್ತು ಈ ವೇದಿಕೆ ಮುಖಾಂತರ ನಾವು ಮಾನ್ಯ ರಾಜ್ಯಪಾಲರಿಗೆ ಈ ಅನ್ಯಾಯವನ್ನು ಸರಿಪಡಿಸಕ್ಕೆ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಈ ಮನವಿಯನ್ನು ಪುರಸ್ಕರಿಸಿ ಈ ಅನ್ಯಾಯವನ್ನು ಬರುವ ದಿನಗಳಲ್ಲಿ ಸರಿಪಡಿಸದೇ ಇದ್ದರೆ ನಾಳೆ 10ನೇ ತಾರೀಕಿಗೆ ಬೆಂಗಳೂರಲ್ಲಿ ಇಡೀ ರಾಜ್ಯದ ಕೊರೋನಾ ಕವಚ ಬೋವಿ ಅಲೆಮಾರಿ ಜನಾಂಗದ ದೊಡ್ಡ ರಾಜ್ಯ ಮಟ್ಟದ ಸಮಾವೇಶ ಇದೆ. ಆ ಸಮಾವೇಶಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಂಡು ಈ ವೇದಿಕೆ ಮೇಲೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅದ ಈಗ ನೋಡ್ರಿ, ಸೇವಾಲಾಲ್ ಮಹಾರಾಜ್ ಕಿ, ಸೇವಾಲಾಲ್ ಮಹಾರಾಜ್ ಕಿ. ನಾವು ಈಗಾಗಲೇ ಹೋದ ಸಲ ಬಿಜೆಪಿ ಸರ್ಕಾರನ ಬೊಮ್ಮಾಯಿನ ಹೆಂಗ ತುಳಿದೀವಿ. ಸಿದ್ದರಾಮಯ್ಯ ಅವರೇ ನಿನ್ನ ಕುರಿ ಕಾಯ ಕಳಿಸ್ಲಿಲ್ಲ ಅಂದ್ರೆ ನಾವು ಲಮಾಣಿ ಆಡಲ್ಲ. ನಿನಗೆ ಕುರಿ ಸುಮ್ಮನೆ ತೆಗಿಯಾಕ ಕಳಿಸ್ತೀವಿ. ಬರದಿಟ್ಕೋ ನೀನು. ಇವತ್ತೇನಾರು ಇದ್ರ ನಮ್ಮನ್ನ ಎಲ್ಲಾರನ್ನ ಹೊಡೆದಾಡ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರ ನಟ್ಟ ಅವ್ರ ನಟ್ಟ ಅವ್ರಿಗಟ್ಟ ಇವ್ರಿಗಟ್ಟ ಹೊಡೆದು ಕೊಡಂತ ಅಂದಾರೇನ? ಸಂವಿಧಾನದೊಳಗೆ ಎಲ್ಲಾರು ಸರಿ ಸಮಾನ ಇರ್ರಿ ಅಂತ ಹೇಳಿದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನೀ ಎಲ್ಲಿದ್ ಬಂದಿವೋ ಸಿದ್ದರಾಮಯ್ಯ ಕುರಿಕಾಯ ಅವನ. ಈಗ ಏನ ಆಗ್ಲಿ ಇದಕ್ಕ ಸರ್ಕಾರ ಇರುವವರಿಗೆ, ಸರ್ಕಾರ ಎಲ್ಲಿ ತನ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಲ್ಲಿವರೆಗೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ತಳಗೆ ಇಳಿಸಿ DK ಶಿವಕುಮಾರನ್ ಮುಖ್ಯಮಂತ್ರಿ ಮಾಡಿದ ಕಾಂಗ್ರೆಸ್ ಉಳಿತಾಯ್ತಿಲ್ಲ, ಕಾಂಗ್ರೆಸ್ ಸರ್ವನಾಶ ಆಗತ್ತ. ನಿಮ್ ಗಮನಕ್ಕಿರ್ಲಿ. ಸಿದ್ದರಾಮಯ್ಯ ಅವರೇ, ನೀನು ಮುಖ್ಯಮಂತ್ರಿ ಆಗಕ್ಕೆ ಹೋಗಲ್ಲ, ಮಹಾ ನಾಲಾಯಕ್ ಮುಖ್ಯಮಂತ್ರಿ ನೀನು. ಪಂಚ ಗ್ಯಾರಂಟಿ ಮಾಡಿ ಎಲ್ಲರಿಗೂ ದುಡ್ಡು ಕೊಡ್ತೀವಿ. ಎಲ್ಲಾರ ಗಂಡುಗಳು ಏನ್ ಮಾಡಕತ್ತಾರ ಇವತ್ತು ಹೆಂಗಸರಿ ಎಲ್ಲ ಬಸ್ ಹತ್ತು ಹೋದಿಂದ ಗಂಡುಗಳು ಹೋಗ್ಕೊಳಕ ಏನ ಇದ್ರು ಯಾವುದೇ ಕಾರಣಕ್ಕ ನಿಮ್ ಪಂಚ್ ಗ್ಯಾರಂಟಿ ನಮಗ್ ಬೇಕಾಗಿಲ್ಲ. ನಿಮ್ ಪಂಚ್ ಗ್ಯಾರಂಟಿ ನಮಗ್ ಬೇಕಾಗಿಲ್ಲ. ನಿಮ್ ಪಂಚ್ ಗ್ಯಾರಂಟಿ ನಮಗ್ ಬೇಕಾಗಿಲ್ಲ. ಯಾವುದೇ ಕಾರಣಕ್ಕ ಮುಖ್ಯಮಂತ್ರಿ ಆದ್ರೆ ಎಲ್ಲರಿಗೂ ಸರಿ ಸಮಾನ ನೋಡ್ಬೇಕು. ನೀ ಕಾಂಗ್ರೆಸ್ ಸರ್ಕಾರ ಹಾಳು ಮಾಡಕ್ ಬಂದೆ. ಯಾವುದೇ ಕಾರಣಕ್ಕ ಕಾಂಗ್ರೆಸ್ ಸರ್ಕಾರ ಹಾಳು ಮಾಡಕ್ ಬಂದವನು ಮುಖ್ಯಮಂತ್ರಿ ಇಡಬಾರ್ದು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು. ಹಾಗೂ ಗಣ್ಯರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಬಂದಿರತಕ್ಕಂಥ ಎಲ್ಲ ನನ್ನ 63 ಜಾತಿಗಳ ಒಳ ಸಮುದಾಯಕ್ಕೆ ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥ ನೋವನ್ನು ನೋಡ್ಕೊಳ್ಳಿಕ್ಕೆ ಒಂದು ದಿವಸ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ, ನಾಗಮೋಹನ್ ದಾಸ್ ಅವರ ವರದಿಯನ್ನ ಏನು ಕೊಟ್ಟಿರ್ತಕ್ಕಂಥದ್ದು ಕೂಡ ಈ ಕೆತ್ತನ ಸರ್ಕಾರ ಒಳಗ ಕುಳಿತುಕೊಂಡು ಕ್ಯಾಬಿನೆಟ್ನಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇವ್ರಿಗೆ ಕೊಡೋನು ಇಸ್ಕೊಡೋನು ಅಂತ ಹಂಚ್ಕೊಂಡಂಥ ರೀತಿಯಲ್ಲಿ ಇಲ್ಲಿ 6 ಮತ್ತು 5 ಅಂತ ಮಾಡಿ ಇಲ್ಲಿ ಇರ್ತಕ್ಕಂಥ ಏನು ಎಡಗೈ ಮತ್ತು ಬಲಗೈ ಎಣ್ಣದಲ್ದು ಅಲ್ಲಿ ಎಡಗೈನಲ್ಲಿ 18 ಸಮುದಾಯ, ಬಲಗೈನಲ್ಲಿ 20 ಸಮುದಾಯ, ಇಲ್ಲಿ 3ನೇ ಪ್ರವರ್ಗದಲ್ಲಿ ನಮಗೆ 63 ಮಂದಿಯನ್ನು ಸೇರಿಸಿ ಒಟ್ಟಾರೆ ನಮ್ಮನ್ನ ಮೂಲ ಗುಂಪು ಮಾಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಅಂತ ಏನೋ ಒಂದು ತೀರ್ಮಾನ ತೆಗೆದುಕೊಂಡಿದೆ. ಇದು ನಮಗೆ ಬಹಳಷ್ಟು ನೋವಾಗಿದೆ. ಈ ಒಂದು ಹಂತದಲ್ಲಿ ನಾವು ಈಗಾಗಲೇ ಎಲ್ಲ ಗೊತ್ತಿದೆ. ಇವತ್ತಿನವರೆಗೂ ಕೂಡ ಯಾವುದೇ ಒಬ್ಬ ಬಿಜೆಪಿಯ ಸರ್ಕಾರದ ವ್ಯಕ್ತಿಯನ್ನ ಪ್ರತಿನಿಧಿಯನ್ನ ಕೇಳಿದ್ರೆ ಕಳೆದ ವರ್ಷ ನಾವು ಯಾಕೆ ಅಧಿಕಾರವನ್ನ ಕಳ್ಕೊಂಡಿವಿ ಅನ್ನೋದಕ್ಕೆ ಅವ್ರು ಕೇಳ್ತಾರೆ. ಕಾರಣ
ಈ ರೀತಿಯಾಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಲಾಸ್ಟ್ 23ನೇ ತಾರೀಕು ಮಾರ್ಚಲ್ಲಿ ಕೈಗೊಂಡಿರ್ತಕ್ಕಂಥ ತೀರ್ಮಾನ ಇವತ್ತಿನ ದಿವಸ ಅನುಭವಿಸ್ತಾ ಇದ್ದೇವೆ. ಮುಂದೆ ಅದು ಆಗಬಾರದಂತ ರೀತಿಯಲ್ಲಿ ಬದಲಾವಣೆಗಾಗಿ ಮಾಧುಸ್ವಾಮಿ ಅವರ ಒಂದು ಸಮಿತಿಯನ್ನು ಕೂಡ ಮಾಡಿದ್ರು. ಜೊತೆಯಾಗಿ ಕೂಡ ಅಲ್ಲಿ ಅದು ಕೊನೆಗೆ ಅಸ್ತಿತ್ವವನ್ನ ತಾಳಲಿಲ್ಲ. ಆದರೆ ಆ ಹಿಂದುಳಿದ ಸಮುದಾಯದ ನಾನು ಶ್ರೀಮಂತ ನಾಯಕ, ನನ್ನಿಂದಲೇ ಎಲ್ಲ ಆಗುತ್ತೆ, ನನ್ನಿಂದ ಎಲ್ಲ ಬರ್ತಕ್ಕಂಥ ರೀತಿಯಲ್ಲಿ ಇಂದಿನ ಮುಖ್ಯಮಂತ್ರಿಗಳು ಈ ರೀತಿಯಾಗಿರ್ತಕ್ಕಂಥ ಅನ್ಯಾಯವನ್ನ ನಮಗೆ ಮಾಡಿದ್ದಾರೆ. ಈ ಒಂದು ಅನ್ಯಾಯವನ್ನ ಸಹಿಸಿಕೊಳ್ಳಿಕ್ಕೆ ನಮ್ಮಿಂದ ಯಾರಿಗೆ ಕೂಡ ಸಾಧ್ಯವಿಲ್ಲ. ವೇದಿಕೆ ಇರ್ತಕ್ಕಂಥ ಮಾತಾಡ್ತಕ್ಕಂಥ ಎಲ್ಲ ಬಂಧುಗಳು ಈಗಾಗಲೇ ಕೊಟ್ಟಿರ್ತಕ್ಕಂಥ 5 ನಮಗೆ ಪರ್ಸೆಂಟೇಜ್ ನಮ್ಗೆ ಸಾಲೋದಿಲ್ಲ. ನಮ್ಮ ಕನಿಷ್ಠ 7 ಕೊಡ್ಬೇಕು. ಕೊಡದೇ ಇದ್ರೆ ಆ ಸಂದರ್ಭದಲ್ಲಿ ಇನ್ನೇನು ನೀವು ಬೆರಿತಾ ಇದ್ದೀರಿ, ಇನ್ನೊಂದು 2 ವರ್ಷ ಇದೆ ಬಹಳ. ಆದ್ರ ಕೊನೆಗೆ ನಿಮ್ಮ ಅಂತಿಮ ಆಗಿರ್ತಕ್ಕಂಥ ಮರಣ ಶಾಸನವನ್ನ ಬರೀತಕ್ಕಂಥ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೀವಿ. ಯಾವಾಗ ಇಂದಿನ ಸರ್ಕಾರ ಆ ರೀತಿಯಾಗಿ ನಮ್ಮನ್ನ ಇಲ್ಲಿ ಈ ರೀತಿಯಾಗಿ ನೆನಪು ಮಾಡ್ಕೊಳ್ತು ರಾತ್ರಿ ಇವತ್ತು ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಿಮಗೂ ಕೂಡ ಅವಸಾನ ಕಟ್ಟಿರ್ತಕ್ಕಂಥ ಬುತ್ತಿ ಅಂತಕ್ಕಂಥದ್ದನ್ನು ನೆನಪಿಟ್ಕೊಂಡು ಇನ್ನಾದ್ರೂ ಕೂಡ ತಮ್ಮ ಅಧಿಕಾರ ಇದೆ. ಇನ್ನೂ ಕೂಡ ನೀವು ಆದೇಶವನ್ನ ಜಾರಿ ಮಾಡಿದ್ರು ಕೂಡ ಇಲ್ಲಿ ಜಾರಿ ಮಾಡಿದಾಗಲೂ ಕೂಡ ಇನ್ನೂ ಕೂಡ ಬದಲಾವಣೆಗೆ ಅವಕಾಶ ಇದೆ. ನಾಳೆ 10ನೇ ತಾರೀಕಿಗೆ ನಾನು ನನ್ನೆಲ್ಲ ಜಿಲ್ಲೆಯ ನನ್ನ ಕೊರಮ ಸಮಾಜದ ಎಲ್ಲ ಬಂಧುಗಳಿಗೆ ಈಗಾಗಲೇ ಕನಿಷ್ಠ ಒಂದು ತಾಲೂಕಿನಿಂದ 5 ಕ್ರೂಸರ್ಗಳನ್ನ ತೆಗೆದುಕೊಂಡು ನಾವು 10ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋಗೋಣ ಅಂತಕ್ಕಂಥ ಮಾತು ಹೇಳಿದ್ದೇವೆ. ಇಲ್ಲಿ ಮಹಾರಾಜರು ಈಗಾಗಲೇ ಕಳೆದ ಸಾರಿ ಗದಗಿನಲ್ಲಿ ಮಾಡಿದ್ರು, ಅಲ್ಲಿ ಕೂಡ ಹೋಗಿದ್ದೇವೆ. ಚಿಕ್ಕವಳ್ಳಿಯಲ್ಲಿ ಮಾಡಿದ್ರು, ಅಲ್ಲಿ ಕೂಡ ಹೋಗಿದ್ದೀವಿ. ಎಲ್ಲೆಲ್ಲಿ ಮಹಾರಾಜರು ಹೋಗಿದ್ರು ಎಲ್ಲ ಕೂಡ ನಾವು ಹೋಗಿದ್ದೇವೆ. ಕೊನೆಗೆ ನಾವು ತೀರ್ಮಾನ ಕೊಟ್ಟಿವಿ, ಮರಣ ಶಾಸನವನ್ನು ಮಾಡಿದ್ವಿ. ಯಾರು ನಮಗೆ ಅನ್ಯಾಯ ಮಾಡಿದ್ರು ಅವರಿಗೆ ನಾವು ಬುದ್ಧಿ ಕಲಿಸಿದ್ದೇವೆ. ಅದೇ ರೀತಿಯಾಗಿರ್ತಕ್ಕಂಥ ಬುದ್ಧಿ ಕಲಿಸ್ತಕ್ಕಂಥ ಅವಕಾಶ ಕೂಡ ನಮಗೆ ಬಂದಿದೆ. ನಮ್ಗೆ ಅನ್ಯಾಯವನ್ನ ನೀವು ಸರಿಪಡಿಸಿ ಇದ್ರೆ ನಿಮ್ಮನ್ನ ನಾವು ನಿಮ್ಮ ಮನೆ ಕಳಿಸೋದು ಗ್ಯಾರಂಟಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಗೆ ಗೊತ್ತಿದೆ ಕೊರಮ ಸಮಾಜ ಇವತ್ತು ಕೂಡ ಹಂದಿಯನ್ನ ಸಾಕಿ ನಾವು ಜೀವನವನ್ನು ಸಾಗಿಸ್ತೀವಿ. ಹಂದಿಯನ್ನ ನಾವು ಇನ್ನೂ ಕೂಡ ಮುಟ್ಕೊಡೋದಿಲ್ಲ. ಯಾರು ಕೂಡ ಯಾವ ಸರ್ಕಾರ ಎಲ್ಲಿ ನೋಡ್ತೀವಿ ಗೊತ್ತಿಲ್ಲ, ನಮ್ಮನ್ನು ಸ್ಪರ್ಶರು ಅಂತ ಹೇಳಿ ಮಾಡಿದ್ದಾರೆ. ಆ ಸ್ಪರ್ಶ ಅಂತಕ್ಕಂಥ ಒಂದು ವರ್ಡ್ ಅನ್ನು ಮೊದಲು ತೆಗಿಬೇಕು. ಮೊದಲು ಹೆಂಗೆ ನಾವಿದ್ದೀವಿ ಅಸ್ಪೃಶ್ಯರು, ಅಸ್ಪೃಶ್ಯ ಅಂತಕ್ಕಂಥ ರೀತಿಯಲ್ಲೇ ನಮ್ಮನ್ನು ಪರಿಗಣನೆ ಮಾಡಬೇಕು. ಆ ಸ್ಪರ್ಶ ಅಂತಕ್ಕಂಥ ಮಾತನ್ನ ಮೊದಲು ತೆಗಿಬೇಕು. ಆ ಶಬ್ದವನ್ನ ನಾವು ಕೂಡ ಅಸ್ಪೃಶ್ಯರೇ. ಅಲ್ಲಿ ಮೈಸೂರು ಮಹಾರಾಜರು 1835ರಲ್ಲಿ ನಮ್ಮನ್ನೆಲ್ಲರೂ ಕೂಡ ಇವರು ಕೂಡ ಏನೋ ಹಿಂದುಳಿದವರು, ಇವರು ಕೂಡ ಸಮಾಜದಿಂದ ವಂಚಿತರಾಗಿರ್ತಕ್ಕಂಥವ್ರು, ಸಮಾಜದಲ್ಲಿ ಇನ್ನೂ ಕೂಡ ಇವರನ್ನ ಮೇಲೆ ಕರ್ಕೊಳ್ಳೋದಿಲ್ಲ. ಇಂಥ ಒಂದು ಸಮುದಾಯವನ್ನ ಇವರು ಒಮ್ಮದೊಮ್ಮಲಿಗೆ ಎಲ್ಲಿ ಸ್ಪರ್ಶ ಮಾಡಿದ್ರು. ಬರೀ ನಾವು ಹಳ್ಳಿಯಾಗ ನೋಡ್ತೀವಿ. ನಾಗಮೋಹನ್ ದಾಸ್ ಅವರಿಗೆ ನಮ್ಮ ಮನೆಗೆ ಕೊಡ್ಲಿಕ್ಕೆ ಹೋಗಿದೆ. ಸರ್ ನಮ್ಮೊಂದು ಹಳ್ಳಿಗೆ ನಾವು ಕರ್ಕೊಂಡು ಹೋಗ್ತೀನಿ, ನಮ್ಮ ಗ್ರಾಮಗಳಿಗೆ. ನೀವು ಅಲ್ಲಿ ಬರ್ರಿ, ಅಲ್ಲಿ ಯಾವ ರೀತಿಯಾಗಿರುತ್ತೆ ಪರಿಸ್ಥಿತಿ ಮಾಡ್ತೀವಿ. ನೀವು ಬರೀ ಹಂದಿ ಸಾಕೋದಲ್ಲ, ಹಂದಿಯ ಗೊಬ್ಬರವನ್ನು ಕೂಡ ನಾವು ಏನ್ ಮಾಡ್ತೀವಿ ಅದನ್ನ ನಾವು ಮಾರಾಟ ಮಾಡಿ ಬದುಕತಕ್ಕಂಥ ಪರಿಸ್ಥಿತಿ ಇರುವಾಗ ಇಂಥದನ್ನ ನಾವು ಮುಂದುವರೆದಂತ ಹೇಳಿ ನಮ್ಮನ್ನು ಯಾಕೆ ನೀವು ಪರಿಗಣನೆ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಅಲ್ಲಿ ನಾಗಭೂಷಣ್ ಏನು ನ್ಯಾಯಾಧೀಶರ ಮುಂದೆ ನಾವು ಕೇಳ್ಕೊಂಡಿವಿ. ಆದರೂ ಕೂಡ ನಮಗೆ ಅನ್ಯಾಯ ಆಗಿದೆ. ಈ ದಿಶೆಯಲ್ಲಿ ಬಂದಿರತಕ್ಕಂಥ ನಾವೆಲ್ಲರೂ ಕೂಡ ಲಂಬಾಣಿ, ಬೋವಿ, ಬಂಜಾರ ಇವೆಲ್ಲರೂ ಕೂಡಿ ಏನ್ ಮಾಡೋಣ, ಹೋರಾಟ ಮಾಡೋಣ. ಎಲ್ಲಿ ಕೂಡ ಹಿಂಸೆ ಬಾರತಕ್ಕ ಮಾತನ್ನು ಹೇಳಿ ನನ್ನ ಒಂದು ಜಿಲ್ಲೆಯ ಇಡೀ ಆಗಿರ್ತಕ್ಕಂಥ ಕೊರಮ ಮತ್ತು ಕೊರ ಸಮುದಾಯ ನಾವು ಇದಕ್ಕೆ ಬೆಂಬಲವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲ ಪೂಜ್ಯರ ಪಾದಕ್ಕೆ ಕೋಟಿ ಕೋಟಿ ನಮನವನ್ನು ಸಲ್ಲಿಸ್ತಾ, ಈಗಾಗಲೇ ಬಹಳ ಜನ ಮಾತನಾಡಿದ್ದಾರೆ. ನಮಗಾದಂಥ ಅನ್ಯಾಯದ ವಿರುದ್ಧ ತಾವೇನ ಬಂದಿದ್ದೀರಿ, ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಇವತ್ತ ನಾನು ಕೂಡ ಬಿಜೆಪಿ ಮನುಷ್ಯ ಆದರೂ ಕೂಡ ಹೋದ ಸಲ ನಮ್ಮ ಸ್ವಾಮೀಜಿ ನೇತೃತ್ವ ಒಳಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರದವರು, ಬೊಮ್ಮಾಯಿ ಸರ್ಕಾರ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಹೋರಾಟವನ್ನು ತಾಂಡ ಮಾಡಿ ಇಡೀ ರಾಜ್ಯವನ್ನು ತಿರುಗಿ 45 ಜನ MLA ಕೆಣದವ್ರು ಯಾರಿದ್ರ ಅದು ಬಂಜಾರ ಸಮಾಜದವರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀವಿ ಬಂಧುಗಳೇ. ಇದನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ ಬಹಳ ದುಃಖದಿಂದ ಹೇಳುವಂತ ವಿಷಯ. ನಮ್ಮ ಸಮಾಜದ ಪ್ರಕಾಶ್ ರಾಠೋಡ್ ಆಗಿರ್ಬೋದು, ನಮ್ಮ ಕುಮಾರ್ ಮಹಾರಾಜರಂತವರು ಸಾವಿರಾರು ಜನ ಸ್ವಾಮೀಜಿ ಇದನ್ನು ಹೋರಾಟವನ್ನು ಮಾಡಿ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು, ನಾವು ಸ್ವಾಮೀಜಿ ಇರುವುದು ಸಮಾಜದ ಪರವಾಗಿ ಅಂತ ಹೇಳಿ ಅವರೆಲ್ಲರೂ ಹೋರಾಟ ಮಾಡಿ ಈ ಕಾಂಗ್ರೆಸ್ ಸರ್ಕಾರವನ್ನು ತಂದ್ರ ಇವತ್ತ ಸಿದ್ದರಾಮಯ್ಯನ ಸರ್ಕಾರ ಇದು ಒಳ ಮೀಸಲಾತಿ ನಾನು ಮಾಡುವುದಿಲ್ಲ, ಅದು ಏನೇನೂ ಬೇಕಾಗಿಲ್ಲ, ನೀವು ಯಥಾಸ್ಥಿತಿ ಒಳಗೆ ಬದುಕಬೇಕು ಅನ್ನುವಂತ ಮಾತನ್ನು ಕೊಟ್ಟಂತ ಸಿದ್ದರಾಮಯ್ಯನ ಸರ್ಕಾರ ಇವತ್ತ ಜಾತಿ ಒಳಗೆ 6 ತಿಂಗಳಿಗೆ ಒಮ್ಮೆ ಜಗಳ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ನೋವು ಎಂದು ಹೇಳ್ತೀವಿ ಬಂಧುಗಳೇ. ಇವತ್ತ ಬಂಧುಗಳೇ, ಸಿದ್ದರಾಮಯ್ಯನ ಸರ್ಕಾರ
ರಾಜಕಾರಣಿಗಳು ಏನ್ ಮಾತಾಡ್ತಾರ ಗೊತ್ತೇನ್ರಿ? ಇಲ್ಲ ಅವ್ರೆಲ್ಲ ಅಧಿಕಾರಕ್ಕೆ ಬಂದಾರ, ಅವ್ರಿಗೆಲ್ಲವ್ರು ಒಳ್ಳೇದಾಗೈತೆ ಅಂತ ಹೇಳಿ ಇಡೀ ಅಸೆಂಬ್ಲಿ ಒಳಗೆ ಎಣಿಸಿದ್ರು 4 ಮಂದಿ MLA ಇಲ್ಲ ನಮ್ಮವರು. 33 ಜನ MLA ಕೊಡ್ಬೇಕಾದ್ರ ಯಾವಾಗ್ಲೂ ನಮ್ಮವ್ರು 9ರ ಮೇಲೆ ಇಲ್ಲ. ಆದ್ರೂ ಕೂಡ ನಮ್ಮ ಸಮಾಜ ಬಾಳ ಮೇಲೆ ಹೋಗೈತಿ ಅಂತ ಹೇಳ್ತಾರ. ನಮ್ಮ ಸಮಾಜ ಇವತ್ತ ಗೋವಾ ಹಿಡ್ಕೊಂಡು ಮಂಗಳೂರು ತನ ನಮ್ಮ ಸಮಾಜ ದುಡಿಲಿಕ್ಕೆ ಹೋಗ್ತೈತಿ. ಮನೆಯಾಗ ಸರ್ವೆ ಮಾಡ್ಲಿಕ್ಕೆ ಬಂದ್ರ ಒಬ್ಬಾಕಿ ಮುದುಕಿ ಇರ್ತಾಳೆ 70-75 ವರ್ಷನೇಕೀಗ. ಆಕಿ ಕೇಳಿದ್ರೆ ಏನ್ ಹೇಳಕ್ ಹಾಕಿಲ್ಲ, ಮನೆಯವ್ರ ಮುದುಕಿ ಹೇಳಕ್ ಆಗ್ತೈತೆ ಆಕೀಗ. ಆದ್ರೂ ಕೂಡ ನಾನು ವರದಿ ತರಿಸ್ಕೊಂಡಿನಿ, ಆ ಜಾತಿ ಮುಂದೆ ಬಂದೈತಿ, ಅವ್ರಿಗೆ ಅದನ್ನ ಮಾಡೀನಿ ಇದನ್ನ ಮಾಡೀನಿ. ಇದು ಬಹಳ ದುಷ್ಟರ ಕೆಲಸವನ್ನ ಮಾಡಿದಿರಿ. ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ಹೇಳಿದ್ದು ಜಾತಿ ಒಡೆದ ಜಗಳ ಹಚ್ಚಂತ ಹೇಳಿಲ್ಲ. ನಾವು 6 ತಿಂಗಳನ್ನು ಹೊಡೆದು ಒಂದಾಗಿರ್ತೀವಿ ಎಲ್ಲ ಸಮಾಜದವರು, ಅದ್ರಾಗ ಮತ್ತೊಂದು ಒಳ ಮೀಸಲಾತಿ ತರೋದು, ಮತ್ತೆ ಜಗಳ ಹಚ್ಚೋದು, ಅವ್ರು ಬಡದಾಡ್ಕೊತ ಸಾಯಲಿ, ನಾವು ರಾಜಕಾರಣ ಮಾಡ್ಕೊಂತ ಹೋಗ್ತೀವಿ ಅನ್ನುವಂತ ಮಾತನ್ನ ಈ ಸಿದ್ದರಾಮಯ್ಯನ ಸರ್ಕಾರ ಹೇಳ್ತಾ ಇದೆ. ಅದಕ್ಕೆ ನಾವು ನಿಮ್ಮನ್ನು ವಿನಂತಿ ಮಾಡ್ಕೋತೀವಿ, ಇದನ್ನ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕು ಅನ್ನುವಂತ ವಿನಂತಿ ಏನದ. ನೀವು ಎಲ್ಲೇ ಸಮಾಜ ಕಲ್ಯಾಣ ಆಫೀಸ್ನಾಗ ಯಾವನೋ ಒಬ್ಬ ಆಫೀಸರ್ಗೆ ಹೇಳ್ತೀರಿ, ಅವ ಬಂದ ಎಲ್ರಿ ನೋಡಿವ್ರಿ ಅಂತೀರಿ. ಮೊನ್ನೆ ನಿಮ್ ಮಾಸ್ತರ್ಗಳು ಬಂದಾರ, ಒಂದಲ್ಲ 100 ಮಾಹಿತಿ ಕೇಳ್ತಾರ. 4 ಮಣಿ ಆಟಾಡ್ಬೇಕಾದ್ರೆ ಮುಗಿದು ಹೋಗ್ತು. ಅವ್ರಿಗೆ 1 ವಾರ ಟೈಮ್ ಕೊಟ್ರಿ. 1 ವಾರದಾಗ ತಾಂಡದಾಗ 1000 ಮಣಿ ಅದಾವು. ಎಲ್ಲಿ ಸರ್ವೆ ಮಾಡ್ಲಿಕ್ಕೆ ಆಗ್ತೈತಿ? ಸುಳ್ಳು ಹೇಳಿ ಇದ್ರ ಮಾಹಿತಿ ಕೊಟ್ಟು ಯಾರ ಒತ್ತಡಕ್ಕ ನೀವು ಮಣಿಯುವಂತ ಕೆಲಸವನ್ನ ಮಾಡಿದಿರಿ. ಇವತ್ತ ಈ ಸಮಾಜಕ್ಕೆ ಅನ್ಯಾಯ ಆಗೈತಿ. ಈ ಸಮಾಜ ನಿಮ್ಮನ್ನು ಎಂದೂ ಕೈ ಬಿಡುವುದಿಲ್ಲ ಅಂತ ಹೇಳ್ಕೊಂಡಿತ್ತು. ಆದ್ರೆ ಇವತ್ತ ನಿಮ್ಮನ್ನು ಇಳಿಸ್ಲಿಕ್ಕೂ ಕೂಡ ಅದೇ ಪ್ರಯತ್ನ ಈ ಸಮಾಜ ಮಾಡ್ತಾ ಇತ್ತು ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. बोलो शिवलाल महाराज की, बोलो बाबा साहेब अंबेडकर की. ಪ್ರಪ್ರಥಮವಾಗಿ ಈ ನಾಡಿನ ದಾರ್ಶನಿಕರಾದಂತಹ ಬುದ್ಧ ಬಸವ ಅಂಬೇಡ್ಕರ್ ಬಂಜಾರ ಜನಾಂಗದ ಆರಾಧ್ಯ ದೈವವಾಗಿರುವಂತಹ ಸಂತ ಸೇವಾಲಾಲರನ್ನ, ಶಕ್ತಿಪೀಠದ ಗುರುವರಿಯ ನಿಲಾಸ ಸೋಮಸಾದ್ ಮಹಾರಾಜರ ನಾಮಸ್ಮರಣೆಯನ್ನು ಮಾಡಿ ಇವತ್ತಿನ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅವೈಜ್ಞಾನಿಕ ವರದಿಯನ್ನು ವಿರೋಧಿಸಿ ಬಂಜಾರ ಭೋವಿ ಕೊರಮ ಕೊರಚ ಸಮುದಾಯದವರು, ಅನೇಕ ಸಂಘ ಸಂಸ್ಥೆಯವರು, ಅನೇಕ ರಾಜಕಾರಣಿಗಳು, ಬಂಜಾರ ಸಮಾಜದ ಎಲ್ಲಾ ಮುಖಂಡರು, ಎಲ್ಲಾ ತಂದೆ ತಾಯಂದಿರು ಭಾಗವಹಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ಪ್ರಪ್ರಥಮವಾಗಿ ಹೃದಯಪೂರ್ವಕ ಶರಣಾರ್ಥಿಯನ್ನು ತಿಳಿಸುತ್ತೇನೆ. ಈಗಾಗಲೇ ಅನೇಕರು ಬಹಳ ಚೆನ್ನಾಗಿ ಮಾತಾಡ್ಕೊಂಡ್ಬಿಟ್ಟಿದ್ದೀರಿ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯರ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನ ಕೊಡುತ್ತೆ. ಆಯಾ ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನ ಮಾಡುವಂತ ತೀರ್ಮಾನವನ್ನ ಆಯಾ ರಾಜ್ಯ ಸರ್ಕಾರಕ್ಕೆ ಕೊಟ್ಟಾಗ ಕರ್ನಾಟಕ ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ಕೂಡ ರಚನೆ ಮಾಡುತ್ತೆ. ಆ ಏಕಸದಸ್ಯ ಆಯೋಗ ಯಾವುದೇ ತಾಂಡ, ಹಟ್ಟಿ, ಗೊಲ್ಲರಹಟ್ಟಿ, ವಾಡಿ, ಊರು, ಕೆರೆಗಳಿಗೆ ಹೋಗದೆ ಕೇವಲ ಅವೈಜ್ಞಾನಿಕವಾಗಿ 1 ವರ್ಷದಲ್ಲಿ 26 ದಿವಸದಲ್ಲಿ, ಕೇವಲ 1 ವರ್ಷ ಮತ್ತು 26 ದಿವಸದಲ್ಲಿ ಆ ವರದಿಯನ್ನ ತಯಾರು ಮಾಡ್ತಾರೆ. ಆ ವರದಿಯನ್ನ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ನಡೆದಂತ ಮುಂಗಾರಿನ ಅಧಿವೇಶನದಲ್ಲಿ ಜಾರಿಗೆಯನ್ನು ಮಾಡ್ತಾರೆ. ಅಲ್ಲ ಸ್ವಾಮಿ, ಮಾತೆತ್ತಿದರೆ ತಡೆಯಪ್ಪ, ಕೊಡು ಇಲ್ಲಿ ಕೊಡು. ಅಲ್ಲ ಸ್ವಾಮಿ, ಮಾತೆತ್ತಿದರೆ ಅಹಿಂದ ನಾಯಕರು, ಮಾತೆತ್ತಿದರೆ ಸಾಮಾಜಿಕ ನ್ಯಾಯದ ಪರವಾಗಿ ನಿಲ್ತೀನಿ, ಮಾತೆತ್ತಿದರೆ ಸಾಮಾಜಿಕ ನ್ಯಾಯದ ನಾಯಕರ ಅಂತ ಹೇಳುವಂತ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಮ್ಮ ಬೆನ್ನಿಗೆ ಚೂರಿ ಅಲ್ಲ, ನಮ್ಮ ಎದೆಗೆ ಚೂರಿ ಹಾಕುವಂತ ಕೆಲಸವನ್ನು ಸಿದ್ದರಾಮಯ್ಯ ಸಾಹೇಬರು ಮಾಡಿಬಿಟ್ಟಿದ್ದಾರೆ. ಬಂಧುಗಳು, ನಾವು ಬಂಜಾರ ಭೋವಿ ಕೊರಮ ಕೊರಚ ಜನಾಂಗದವರು ಸಿದ್ದರಾಮಯ್ಯ ಸಾಹೇಬರನ್ನ ಅಂಬೇಡ್ಕರ್ ಅವರ ರೂಪದಲ್ಲಿ ನೋಡ್ತಾ ಇದ್ವಿ. ನಾವು ಅವರನ್ನ ನಾಲ್ವಡಿ ಕೃಷ್ಣರಾಜ್ ಅವರ ರೂಪದಲ್ಲಿ ನೋಡ್ತಾ ಇದ್ವಿ. ನಾವು ಅವರನ್ನ ದೇವರಾಜ್ ಅರಸು ರೂಪದಲ್ಲಿ ನೋಡ್ತಾ ಇದ್ವಿ. ಆದರೆ ಯಾರದ್ದು ಒತ್ತಡಕ್ಕೆ ಮಣಿದು, ಯಾರನ್ನೋ ಹೋಲಿಕೆ ಮಾಡಿಗೋಸ್ಕರ ತರಾತುರಿಯಲ್ಲಿ ಏನು ಒಳ ಮೀಸಲಾತಿಯನ್ನ ಜಾರಿಗೆ ತಂದ್ರಲ್ಲ, ನಿಜವಾಗಲೂ ನಿಮ್ಮ ಸರ್ಕಾರಕ್ಕೆ ಶಾಪ ತಟ್ಟೆ ತಟ್ಟತ್ತೆ.
ಅಷ್ಟೇ ಅಲ್ಲ, ಒಳ ಮೀಸಲಾತಿಯನ್ನ ಸಂವಿಧಾನದ ಮೂಲಕ ಮಾಡ್ಕೋಬಹುದು ಅಂತೇಳಿ ಕೊಟ್ಟಿದ್ದನ್ನ ನಾವು ಒಪ್ಕೋತೀವಿ. ಆದರೆ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಒಂದು ಪದವನ್ನ ಬಳಕೆ ಮಾಡಿಬಿಟ್ಟಿದ್ದಾರೆ. ಆ ಪದ ಬಹಳ ಗೊಂದಲ ಮತ್ತು ನಮಗೆ ಕಳವಳವನ್ನುಂಟು ಮಾಡಿದೆ. ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಅಂತೇಳಿ, ಟಚಬಲ್ ಅಂಡ್ ನಾನ್ ಟಚಬಲ್ ಅಂತೇಳಿ. ಅಂದ್ರೆ ಸ್ಪೃಶ್ಯ ಅಂದ್ರೆ ಯೋಗ್ಯವಿದ್ದವರು. ಯಾರು ಯೋಗ್ಯವಿದ್ದವರು ಅಂದ್ರೆ ನಾವು 63 ಜಾತಿಗಳು ಯೋಗ್ಯವಿದ್ದವರು. ಇವರು ಸಮಾಜದಲ್ಲಿ ಮುಂದೆ ಬಂದವರು, ಇವರು ಎಲ್ಲಾ ಕೆಲಸದಲ್ಲಿ ಬಳಕೆಯಾಗುವವರು ಅಂತೇಳಿ ಅದು ಸ್ಪೃಶ್ಯ ಅಂತೇಳಿ 63 ಜಾತಿಯವರನ್ನ ಸ್ಪೃಶ್ಯ ಎಂಬ ಪದವನ್ನು ಬಳಕೆ ಮಾಡಿದ್ದಾರೆ. ನಮ್ಮ ಸಹೋದರ ಸಮುದಾಯದವರನ್ನ ಅಸ್ಪೃಶ್ಯ ಅಂತೇಳಿ ಬಳಕೆ ಮಾಡಿದ್ದಾರೆ. ಬಂಧುಗಳೇ, ಸ್ಪೃಶ್ಯ ಅಸ್ಪೃಶ್ಯ ಹೇಗೆ ಬಂತೇಳಿ ತಮ್ಮ ಗಮನಕ್ಕೆ ನಾನು ತರ್ತೀನಿ. ಯಾರಿಗೆ ಧಾರ್ಮಿಕ ಆಚರಣೆಗಳಲ್ಲಿ ಅವಕಾಶವಿರಲಿಲ್ಲವೋ, ನಮ್ಮ ಸಹೋದರ ಸಮುದಾಯದಂತಹ ಮಾದಿಗ ಮತ್ತು ಚಲುವಾದಿ ಸಮುದಾಯದವರಿಗೆ ಧಾರ್ಮಿಕ ಆಚರಣೆಗಳಲ್ಲಿ ಅವಕಾಶವನ್ನ ಸಿರಲಿಲ್ಲ, ಪೂಜೆ ಪುರಸ್ಕಾರದಲ್ಲಿ ಬಳಕೆ ಆಗಲಿಲ್ಲ, ಅವರಿಗೆ ಧಾರ್ಮಿಕ ಕಳಂಕವನ್ನ ಕೊಟ್ಟರು. ಯಾರಿಗೆ? ನಮ್ಮ ಸಹೋದರ ಸಮುದಾಯದಂತಹ ಮಾದಿಗ ಮತ್ತು ಚಲುವಾದಿ ಸಮುದಾಯದವರಿಗೆ ಧಾರ್ಮಿಕ ಕಳಂಕವನ್ನ ಕೊಟ್ಟರು. ಆದರೆ ಬಂಜಾರ, ಬೋವಿ, ಕೊರಮ, ಕೋರ್ಚ ಜನಾಂಗದವರಿಗೆ 63 ಜಾತಿಯವರಿಗೆ ಈ ಸಮಾಜದಲ್ಲಿ ಘನತೆ ಗೌರವದಿಂದ ಬದುಕುವಂತಹ ಅವಕಾಶಗಳು ಇರಲಿಲ್ಲ. ಅಷ್ಟೇ ಅಲ್ಲ, ನಾಗರಿಕತೆಯಲ್ಲಿ ನಮ್ಮ ಬದುಕನ್ನೇ ಕಟ್ಟಿಕೊಳ್ಳುವಂತ ವಿಚಾರಗಳು ಇರಲಿಲ್ಲ. ನಮ್ಮನ್ನ ಹಕ್ಕನ್ನೇ ಕಸಿದುಕೊಂಡು ಬಿಟ್ಟಿದ್ರು. ನಮಗೆ ಯಾವ ರೀತಿ ಕಳಂಕವನ್ನ ಕೊಟ್ರಪ್ಪ ಅಂದ್ರೆ ಅಪರಾಧಿ ಕಳಂಕವನ್ನ ಕೊಟ್ರು. ಸಹೋದರ ಸಮುದಾಯದವರಿಗೆ ಧಾರ್ಮಿಕ ಕಳಂಕವನ್ನ ಕೊಟ್ಟರು, ನಮಗೆ ಅಪರಾಧಿ ಕಳಂಕವನ್ನ ಕೊಟ್ಟರು. ಆಗಿನ ಮೈಸೂರು ಮಿಲ್ಲರ್ ಆಯೋಗ 1918 ಮತ್ತು 1919ರಲ್ಲಿ ಮೈಸೂರು ಮಿಲ್ಲರ್ ಆಯೋಗ ಈ 63 ಜಾತಿಗಳಲ್ಲಿ ಬರುವಂತಹ ಕೊರಮ, ಕೊರಚ, ಬಂಜಾರ, ಬೋವಿ ಜನಾಂಗದವರ ಮಾಡುವಂತಹ ಅವಮಾನಕರವಾದಂತಹ ವೃತ್ತಿಯನ್ನ ನೋಡಿ, ನಮ್ಮಲ್ಲಿರುವಂತಹ ಅಸ್ಪೃಶ್ಯತೆಯನ್ನ ನೋಡಿ, ಬಡತನ ಅನರ್ಹತೆಯನ್ನು ನೋಡಿ ನಮಗೆ ದುರ್ಬಲ ವರ್ಗಗಳಂತೇಳಿ ಕರೆದರು. ಅದನ್ನ 1935ರಲ್ಲಿ ನಮಗೆ ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಿದರು. ಅದನ್ನೇ 1950ರಲ್ಲಿ ಭಾರತದ ಸಂವಿಧಾನದ ಪ್ರಕಾರ ನಾವು ಪರಿಶಿಷ್ಟ ಜಾತಿಯಲ್ಲಿ ಭದ್ರವಾಗಿ ನಮ್ಮ ಸ್ಥಾನ ಉಳಿಸಿಕೊಂಡಿದ್ದೇವೆ. ಒಂದು ವಿಚಾರ ತಮ್ಮ ಗಮನದಲ್ಲಿರಲಿ, ಮೈಸೂರು ಮಿಲ್ಲರ್ ಆಯೋಗದಿಂದ ಹಿಡಿದುಕೊಂಡು ಬ್ರಿಟಿಷ್ ಕಾನೂನು ಹಿಡಿದುಕೊಂಡು ಇವತ್ತಿನ ಸ್ವತಂತ್ರ ಬಂದ ನಂತರ ದಿನಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ನಮಗೆ ಭಾರತದ ಸಂವಿಧಾನದಲ್ಲಿ ಸುಭದ್ರವಾಗಿ ಮೀಸಲಾತಿಯನ್ನ ಪರಿಶಿಷ್ಟ ಜಾತಿಯಲ್ಲಿ ಪಡೆಯುವಂತ ಅವಕಾಶವನ್ನ ಯಾರಾದರೂ ಕಲ್ಪಿಸಿಕೊಟ್ಟಿದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಲ್ಪಿಸಿಕೊಟ್ಟಿದ್ದಾರೆ ಬಂಧುಗಳೇ. ಅಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 101 ಜಾತಿಯವರನ್ನ ಒಗ್ಗೂಡಿಸಿ ಒಂದೇ ತಟ್ಟೆಯಲ್ಲಿ ಉಣ್ಣುವಂತ ವ್ಯವಸ್ಥೆಯನ್ನ ಮಾಡಿದರು. ಆದರೆ ಇವತ್ತು ಈ ಸರ್ಕಾರ ದಲಿತರ ಏಕತೆಯನ್ನ ಒಡೆಯೋದಕ್ಕೋಸ್ಕರ ಒಳ ಮೀಸಲಾತಿಯನ್ನ ಜಾರಿಗೆ ತಂದು ನಮ್ಮ ಶಾಪಕ್ಕೆ ಬಲಿಯಾಗ್ತಾ ಇದೆ. ಅಲ್ಲ ಸ್ವಾಮಿ, ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಾಗ ಒಂದು ವಿಚಾರವನ್ನ ಬಹಳ ಚೆನ್ನಾಗಿ ಅವರು ಬರೆದಿದ್ರು. ಎಂಪೆರಿಕಲ್ ಡಾಟಾ ಅಂದ್ರೆ ವಸ್ತುನಿಷ್ಠ ಆಧಾರವನ್ನು ಇಟ್ಟುಕೊಂಡು ನೀವು ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಬಹುದು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಆದೇಶವನ್ನ ಕೊಟ್ಟಾಗ ಈ ರಾಜ್ಯ ಸರ್ಕಾರ ಎಂಪೆರಿಕಲ್ ಡಾಟಾ ಅನ್ನೋದೇ ಗೊತ್ತಿಲ್ಲ ಅನ್ಸುತ್ತೆ. ಎಂಪೆರಿಕಲ್ ಡಾಟಾ ವಸ್ತುನಿಷ್ಠ ಆಧಾರ ಅಂದ್ರೆ ಸತ್ಯಕ್ಕೆ ಮಾತ್ರ ಒಳಪಟ್ಟವರನ್ನ, ಸತ್ಯವನ್ನ ಬಿಟ್ಟು ಬೇರೆ ಯಾವುದೇ ಅಂಶವು ಒಳಗೆ ಇರಬಾರದೆಂಬ ಅಂಶವನ್ನ ಕೊಡುತ್ತೆ. ಆದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಯಾವುದೇ ಸತ್ಯ ವಿಚಾರಗಳು ಇರುವುದಿಲ್ಲ. ಯಾಕಂದ್ರೆ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಬಂಜಾರ ಬಂಧುಗಳ ಸಮಸ್ಯೆಗಳು ಯಾವುದೇ ದಾಖಲೆಗಳಾಗಿಲ್ಲ. ಕಾಡಿನಲ್ಲಿದ್ದಂತ ಕಟ್ಟಿಗೆಯನ್ನ ತಲೆ ಮೇಲೆ ಹೊತ್ತುಕೊಂಡು ಬಂದು ನಗರಗಳಲ್ಲಿ ಮಾರುತ್ತಿರುವಂತಹ ಲಂಬಾಣಿಗಳ ಸಮಸ್ಯೆಗಳಲ್ಲಿ ದಾಖಲೆಗಳಾಗಿಲ್ಲ. ಎತ್ತಗಳಿಗೆ ನಾವು ಪೇಪರ್ ಅಲ್ಲಿ ಓದ್ತೀವಿ, ಚಂದು ನಾಯಕನ ತಾಂಡದಲ್ಲಿ ತಮ್ಮ ದುಡ್ಡಿಗಾಗಿ, ತಮ್ಮ ತುತ್ತು ಹಣ್ಣಕ್ಕಾಗಿ ತಮ್ಮ ಕಳ್ಳು ಬಳ್ಳಿಯ ಮಕ್ಕಳ ಮಾರಾಟವಾಗ್ತಿರುವುದು ಕೂಡ ದಾಖಲೆಗಳಾಗಿಲ್ಲ. ಅಷ್ಟೇ ಅಲ್ಲ, ಹೊಟ್ಟೆಪಾಡಿಗಾಗಿ ಗೋವಾ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಕಡೆ ನಮ್ಮ ಬಂಜಾರ ಬಂಧುಗಳು ಗೋಡೆ ಹೋದಾಗಲೂ ಕೂಡ ನಮ್ಮ ಬಂಜಾರ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದಂತೂ ಕೂಡ ಯಾವುದು ದಾಖಲೆಗಳಾಗಿಲ್ಲ. ಬಂಧುಗಳೇ, ಕಬ್ಬು ಕಟಾವಿಗೆ ಹೋದಾಗಂತ ಬಂಜಾರ ಬಂಧುಗಳ
ಸಣ್ಣ ಸಣ್ಣ ಹಸುಗಿಸಿದ ಮೇಲೆ ಟ್ರಾಕ್ಟರ್ ಟ್ರಾಲಿ ಹರಿದು ಅನೇಕ ಮಕ್ಕಳು ದುರ್ಮರಣವನ್ನು ಹೊಂದಿದ್ದಾರೆ. ಅದು ಕೂಡ ನಮಗೆ ದಾಖಲೆಗಳಾಗಿಲ್ಲ. ಅಷ್ಟೇ ಅಲ್ಲ, ಬೋವಿ ಜನಾಂಗದವರು ಅಧ್ಯಕ್ಷರು ಮಾತನಾಡಿದರು. ಬೋವಿ ಜನಾಂಗದವರ ಕೇವಲ ಕಲ್ಲನ್ನೇ ಹೊಡೆದು ಬದುಕುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅವರ ಸಮಸ್ಯೆಗಳು ಯಾಕೆ ದಾಖಲಾಗಲಿಲ್ಲ? ಕೊರಮ ಜನಾಂಗದವರು ಕಾಡಿನಲ್ಲಿದ್ದಂತ ಕಡ್ಡಿ ಕಸೆಯನ್ನು ತೆಗೆದುಕೊಂಡು ಬಂದು ಒಂದು ಹೊತ್ತಿನ ಗಂಜಿಗೂ ಕೂಡ ಗತಿ ಇಲ್ಲದೆ ನೀರನ್ನೇ ಕುಡಿದು ಬದುಕುತ್ತಿದ್ದಾರೆ. ಇಂತಹ ವ್ಯವಸ್ಥೆ ಇದ್ದರೂ, ಅನೇಕ ಸಮಸ್ಯೆಗಳಿದ್ದರೂ ಈ ಸರ್ಕಾರ ಯಾಕೆ ತಾರಾತುರಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತಂದರೂ ಗೊತ್ತಿಲ್ಲ. ಒಂದು ವಿಷಯ ತಮ್ಮ ಗಮನದಲ್ಲಿರಲಿ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ, ನಾವು ಬಂಜಾರ ಬಂಧುಗಳು, ನಾವು ಬಂಜಾರ ಸಮಾಜದವರು, ನಾವು ಸೇವಾಲಾಲ್ ಮಹಾರಾಜರ ಆರಾಧಕರು, ಸತ್ಯ ಸೇವಾಲಾಲರು ನಮಗೆ ಸತ್ಯ ಮತ್ತು ಶಾಂತಿಯ ಉಪದೇಶವನ್ನ ನೀಡಿದ್ದಾರೆ. ಸತ್ಯ ಸೇವಾಲಾಲ್ ಮಹಾರಾಜರು ನಮಗೆ ಸತ್ಯ ಮತ್ತು ಶಾಂತಿಯ ಉಪದೇಶವನ್ನು ನೀಡಿದ್ದಾರೆ. ನೀವು ನಾಗಮೋಹನ್ ದಾಸ್ ವರದಿಯನ್ನ ಪರಿಶೀಲನೆ ಮಾಡಿ ನಮಗೆ ನ್ಯಾಯವನ್ನು ಒದಗಿಸಬೇಕು. ಇಲ್ಲವಾದರೆ ನಾವು ಸತ್ಯ ಸೇವಾಲಾಲರ ಉಪದೇಶವನ್ನ ಬದಿಗಿಟ್ಟು ಮಾತಾ ಮರಿಯಮ್ಮ ತಾಯಿಯ ಕೈಯಲ್ಲಿರುವಂತಹ ಖಡ್ಗವನ್ನು ಹಿಡಿದುಕೊಂಡು ಹೋರಾಟಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಬಂಧುಗಳೇ, ಆಗಲೇ ಮಾತಾಡಬೇಕಾದ್ರೆ ನಮ್ಮ ಶಂಕರ್ ಚೌಹಾಣ್ ಅವರು ಬಹಳ ಚೆನ್ನಾಗಿ ಹೇಳಿದರು. ಓಪ ರಾಠೋಡ್ ಅವರು ಹಿಂದಿನ ಸರ್ಕಾರ ಇದ್ದಾಗ ಕುಮಾರ್ ಮಹಾರಾಜ್ ಅವರ ನೇತೃತ್ವದಲ್ಲಿ ನಾವು ಹೋರಾಟವನ್ನ ಮಾಡಿದ್ವಿ. ಬಹಳ ಸತ್ಯವಾದಂಥ ವಿಚಾರವನ್ನು ಅವ್ರು ಕೊಂಡ್ರು. ಹಿಂದಿನ ಸರ್ಕಾರ ಸಮಾಜಕ್ಕೆ ಅನ್ಯಾಯವನ್ನ ಮಾಡಿದಾಗ ಕೇವಲ 4 ಜಾತಿಯವರನ್ನ ಸೇರಿಸಿ, ಬೋವಿ, ಬಂಜಾರ, ಕೊರಮ ಜನಾಂಗದವರನ್ನ ಸೇರಿಸಿ 4.5% ಮೀಸಲಾತಿಯನ್ನ ಕೊಟ್ಟಿತ್ತು. ಅದನ್ನೇ ನಾನೇ ಸಹಿಸಲಿಲ್ಲ. ನನ್ನ ಬಂಜಾರ ಸಮಾಜ ನನ್ನ ಮಾತಿಗೆ ಬೆಲೆ ಕೊಟ್ಟು ಅಧಿಕಾರದಲ್ಲಿ ಕೂರಬೇಕಾಗಿದ್ದಂತ ಹಿಂದಿನ ಸರ್ಕಾರಕ್ಕೆ ಕುರ್ಚಿಯನ್ನ ಖಾಲಿ ಮಾಡಿಸಿದ್ದು ಇದೇ ಬಂಜಾರ ಸಮುದಾಯ. 4.5% ಕೊಟ್ಟಿದ್ದನ್ನೇ ನಾವು ಸಹಿಸಲಿಲ್ಲ. ಅಂತದ್ರಲ್ಲಿ 63 ಜಾತಿಗಳನ್ನ ಸೇರಿಸಿ ತಾವು 5% ಕೊಟ್ಟದನ್ನ ನಾವು ಸಹಿಸ್ಕೋತೀವ? ನಾವು ಸಹಿಸಿಕೊಳ್ಳುವುದಿಲ್ಲ. ಸಿದ್ದರಾಮಯ್ಯ ಸಾಹೇಬರೇ, ತಾವು ಈಗಲೇ ಎಚ್ಚೆತ್ತುಕೊಳ್ಳಬೇಕು. ಇಲ್ಲವಾದರೆ ಹಿಂದಿನ ಸರ್ಕಾರಕ್ಕೆ ನಾವು ಕೊಟ್ಟಂತ ಪಾಠ ನಿಮ್ಮ ಸರ್ಕಾರಕ್ಕೂ ನಾವು ತಕ್ಕ ಪಾಠ ಕಲಿಸಬೇಕಾಗತ್ತೆ. ತಾವು ಈಗಾಗಲೇ ಎಚ್ಚೆತ್ತುಕೊಂಡು ಮುಂದಿನ ದಿನಮಾನದಲ್ಲಿ ನಮಗೆ ಸೂಕ್ತವಾದಂತ ನ್ಯಾಯವನ್ನು ಒದಗಿಸಿಕೊಡಬೇಕಾಗತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆಂದ್ರೆ, ಕುಮಾರ ಮಹಾರಾಜರು ಯಾವುದೇ ಪಕ್ಷಕ್ಕೆ ಸೀಮಿತವಲ್ಲ. ಕುಮಾರ ಮಹಾರಾಜರು ನನ್ನ ಸಮಾಜವನ್ನ, ನನ್ನ ಸಮುದಾಯವನ್ನ ಬಲಿ ಕೊಟ್ಟು ನಾನು ಮಹಾಗುರು ಎನಿಸೋದ್ರಲ್ಲಿ ಅರ್ಥವಿರೋದಿಲ್ಲ. ನಾನು ನನ್ನ ಸಮುದಾಯಗೋಸ್ಕರ ಸದಾಕಾಲ ರಕ್ಷಣೆ ಮಾಡಿ ಸಮಾಜದ ರಕ್ಷಕನಾಗಿ ಇರ್ತೇನೆ ಎಂಬ ಮಾತನ್ನು ಹೇಳಿ ಇವತ್ತಿನ ಹೋರಾಟದಲ್ಲಿ ಬಹಳಷ್ಟು ಜನರು ಪಾಲ್ಗೊಂಡಿದ್ದೀರಿ. 10ನೇ ತಾರೀಕು ನಮ್ಮ ಸಮಾಜದ ನೆಚ್ಚಿನ ನಾಯಕರಾಗಿರುವಂತಹ ಕುಡಚಿಯ ಮಾಜಿ ಶಾಸಕರಾದಂತಹ ಪಿ ರಾಜೀವ್ ಸಾಹೇಬರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಪ್ರಮಾಣದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಕೊರಮ ಬೋವಿ ಬಂಜಾರ ಜನಾಂಗದವರು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕಾಗತ್ತೆ. ಎಲ್ಲರೂ ಕೂಡ ಬರ್ತೀರಾ? ಬೆಂಗಳೂರು ಫ್ರೀಡಂ ಪಾರ್ಕ್ ಹೋರಾಟದಲ್ಲಿ ಬರ್ತೀರಾ? ಯಾತಕ್ಕೋಸ್ಕರ ಬರ್ಬೇಕಂದರೆ, ಮೀಸಲಾತಿ ಈ ಸರ್ಕಾರದ ಹಕ್ಕಲ್ಲ, ಮೀಸಲಾತಿ ಯಾರ ಅಪ್ಪದ ಹಕ್ಕಲ್ಲ, ಮೀಸಲಾತಿ ನಮ್ಮ ಹಕ್ಕೈತಿ. ನಮ್ಮ ಹಕ್ಕನ್ನು ನಾವು ಕೇಳೋದಕ್ಕೆ ನಾವು ಫ್ರೀಡಂ ಪಾರ್ಕ್ ಹೋಗಲೇಬೇಕಾಗತ್ತೆ. ಅದಕ್ಕೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಬರ್ರಿ ಎಂಬ ಮಾತನ್ನು ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮ ವ್ಯಕ್ತಿಗಳು ಮತ್ತು ಪೊಲೀಸ್ ಇಲಾಖೆಯವರ ಬಹಳ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಸಮಾಜದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಕೈ ಹಾಕಿದ್ರೆ ಇವತ್ತು ಬುಡ ಕೈ ಹಾಕಿದ್ದಕ್ಕೆ ಸರ್ಕಾರನೇ ಉಳಿಸಿದಿದೆ. ಅವತ್ತು 2023ಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವೇದಿಕೆಯಲ್ಲಿ ಆಹ್ವಾನ ಮಾಡ್ತಾ ಒಂದು ಸ್ವಾಗತ ಮಾಡ್ತಾ 1 ನಿಮಿಷ ಕೊಡ್ತಾ ಇದ್ರಿ. ಅವತ್ತು 2023ಕ್ಕೆ ಅವತ್ತು ನಮ್ಮ ಸಮಾಜ ಬುಡಕ್ಕೆ ಕೈ ಹಾಕಿತ್ತು. ಚಕ್ರವ್ಯೂಹ ಬೇಯಿಸೋದು ದಮ್ಮಾಣಿ ಸಮಾಜ ಗೊತ್ತಿದೆ, ಚಕ್ರವ್ಯೂಹ ಬೇಯಿಸೋದು ಗೊತ್ತಿದೆ.
ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರೆ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಸಮಾಜವನ್ನ ಉಳಿಸುವಂತ ಕೆಲಸನ ನೀವು ಮಾಡಬೇಕು. ಮಾಡದೇ ಇದ್ದಲ್ಲಿ ಇದು ಹೋರಾಟ ಅಲ್ಲ. तमर काने में ये कानून के ना हो ये हो रहा था ये आंदोलन है चक्रव्यूह आंदोलन क्यों चालिए जीव प्रमाण आंदोलन होता मान्य डीसी साहब रे ಇದು ಲಂಬಾಣಿ ಸಮಾಜ ಬೋವಿ ಸಮಾಜ ಗೋರಮ ಸಮಾಜ ಹೋರಾಟ ಅಲ್ಲ ಇದು ಒಂದು ಆಂದೋಲನ ಈ ಆಂದೋಲನ ಸೃಷ್ಟಿ ಆಗಿದೆ ಇದಕ್ಕೆ ಪರಿಗಣಿಸಿ ಕ್ಯಾಬಿನೆಟ್ ಅಲ್ಲಿ ಆ ಶಿಫಾರಸನ್ನ ಏನ್ ಮಾಡಿದಾರೆ ಆ ಶಿಫಾರಸನ್ನ ನಾವು ಹಿಂಪಡೆದೇ ಇಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಹೋರಾಟ ಬಹಳ ದೀರ್ಘ ಪ್ರಮಾಣಕ್ಕೆ ಹೋಗ್ತೀವಿ ಅಂತ ಈ ವೇದಿಕೆ ಮುಖಾಂತರ ಹೇಳ್ತೀನಿ. ದಯಮಾಡಿ ಸಮಾಜದ ಪರವಾಗಿ ಒಂದೆರಡು ಮಾತು ಮಾತಾಡಬೇಕಾದ್ರೆ ವೇದಿಕೆ ಬಂದಂತ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಮನಿ ಪತ್ರ ಹೋದ್ರಿ ಅಲ್ಲ ಮನಿ ಪತ್ರ ಹೋದ್ರಿ ಅಲ್ಲ ಮನಿ ಪತ್ರ ಹೋದ್ರಿ ಸರ ಮನಿ ಪತ್ರ ಹೋದ್ರಿ ಏ ಮನಿ ಪತ್ರ ಹೋದ್ರಿ ಅಣ್ಣ ಓದ್ಬೇಕದನ್ನ ಇವತ್ತು 63 ಈ ಸಮುದಾಯಗಳಿವೆ. ಈ ಸಮುದಾಯ ಯಾವ ರೀತಿ ತಿರುವು ಸಿಗುತ್ತೆ ಅಥವಾ ಇವತ್ತಿನ ಪ್ರತಿಭಟನೆಯಿಂದಲೇ ಏನಾದರೂ ಒಂದು ವಿಶೇಷವಾದ ವರದಿ ಬರ್ಬೋದಾ ಅಂತ ಅನಿಸಿಕೆ ಇದೆಯಾ? ಇವತ್ತು ನಾವೇನು 63 ಜಾತಿಯ 63 ಸಮುದಾಯದವರಿದ್ದೀವಿ. ನಾವೆಲ್ಲರೂ ಕೂಡ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಆ ಹೋರಾಟಕ್ಕೆ ಸ್ಪಂದಿಸಿ ಸಿದ್ದರಾಮಯ್ಯ ಸರ್ಕಾರ ಅವರು ತಮ್ಮ ಗೌರವವನ್ನು ಉಳಿಸ್ಕೋಬೇಕು. ಯಾಕಂತಂದ್ರೆ ಮುಂದಿನ ನಿರ್ಮಾಣಗಳಿಗೆ ನಾವು ಯಾವತ್ತು BJP ಸರ್ಕಾರ ಇರ್ತೀವಲ್ಲ ನಿಮ್ಮ ಸರ್ಕಾರ ಯಾವತ್ತೇನಾಗಂಗಿಲ್ಲ. ಇವರಿಗೆ ನ್ಯಾಯ ಕೊಡ್ರಿ. ಅಕಸ್ಮಾತ್ ನೀವು ಈ ವರದಿಯನ್ನು ಹಿಂದೆ ಪಡೆದ ನಮಗೆ ಸರಿಯಾದ ರೀತಿ ನ್ಯಾಯ ಸಿಗದೇ ಇದ್ದರೆ ಮುಂದಿನ ನಿರ್ಮಾಣಗಳಲ್ಲಿ ನಾವು ಕಾಂಗ್ರೆಸ್ ಹಠಾವನ್ನಂಥ ಒಂದು ದೊಡ್ಡ ಪ್ರಮಾಣದ ಆಂದೋಲನವನ್ನು ಮಾಡಿ ಈ ಕಾಂಗ್ರೆಸ್ ಸರ್ಕಾರವನ್ನು ಮಣ್ಣು ಕೊಡುವಂಥ ಕೆಲಸ ಮಾಡ್ತೀವಿ. ಅದಕ್ಕೆ ದಯಮಾಡಿ ಇವತ್ತೇನು ನಮ್ಗೆ ಅನ್ಯಾಯ ಆಗೈತಿ. ಯಾಕಂದ್ರೆ ಇವರು ಸದಾಶಿವ ಆಯೋಗ ರಚನೆ ಮಾಡಿದರು. ಮುಂದೆ ಇವರು ನಾಗಮೋಹನ್ ಸಾಹೇಬ್ರವರು ಏನು ಆಯೋಗ ರಚನೆ ಮಾಡಿದರು. ಇವು ಯಾವ ಆಯೋಗಗಳು ಒಂದು ತಾಳ ಇಲ್ಲ ಮೇಳಿಲ್ಲ. ಎಲ್ಲ ವರದಿಗಳು ಬೇರೆ ಬೇರೆ ಇದಾವೆ. ಇವತ್ತು ನಮ್ಮ ವಲಸೆ ಹೋಗಿರುವಂಥ ನಮ್ಮ ಬಂಜಾರ ಸಮಾಜದಲ್ಲಿ ಆಗಲಿ ಭಜಂತ್ರಿ ಸಮಾಜ ಆಗಲಿ ಇವತ್ತು ಕೊರಚ ಒಡ್ರ ಸಮಾಜ ಆಗಲಿ ಎಲ್ಲರೂ ನಾವು ಅಲೆಮಾರಿ ಜನಗಳು ಎಲ್ಲರೂ ವಲಸೆ ಅಲ್ಲೆಲ್ಲೇ ದುಡಿಯೋಕ್ಕೋ ಎಲ್ಲೇ ಹೋಗಿ ಅನ್ನೋದು ಕೆಲಸ ಮೇಲೆ ಹೋಗ್ಬಿಟ್ಟಾರೆ. ಆ ರೀತಿ ಯಾವುದೇ ಸರ್ವೆ ಆಗಿಲ್ಲ. ನೀವು 15 ವರ್ಷದಲ್ಲಿ ಕೇವಲ 2 ಲಕ್ಷ ಜನ ಹೆಚ್ಚಿಗೆ ಹಾಕರಂದ್ರೆ ಇವತ್ತು 2011ರಲ್ಲಿ ನಮ್ಮ ಕರ್ನಾಟಕದ ಜನಸಂಖ್ಯೆ ಎಷ್ಟಿತ್ತು ಇವತ್ತು ಎಷ್ಟೈತೆ ಅನ್ನೋದನ್ನು ನೀವು ಅದ್ರ ಮೇಲೆ ಆದರೂ ನೀವು ಒಂದು ಕನಿಷ್ಠ ತಿಳುವಳಿಕೆ ಮುಖಾಂತರ ಅದನ್ನು ಮಾಡಬೇಕಾಗಿತ್ತು, ಮಾಡಿಲ್ಲ. ಅದಕ್ಕೆ ದಯಮಾಡಿ ಇವತ್ತು ಹೇಳ್ತಾ ಇದ್ದೀನಿ, ಇನ್ನೊಂದು ಸಲ ನೀವು ಈ ವರದಿಯನ್ನು ಪರಿಷ್ಕರಿಸಿ ಈ ಸಮಾಜಗಳಿಗೆ ನ್ಯಾಯ ಕೊಡಬೇಕಂತೇಳಿ ನಮ್ಮ ಮನವಿ ಅದ. ಹೋಗೋ ವ್ಯವಸ್ಥೆ ಯಾವ ರೀತಿ ಹೋಗೋ ವ್ಯವಸ್ಥೆ ಆ ಊರಿನ ತಾವೆಲ್ಲರೂ ಪಟ್ಟಿ ಹಾಕ್ಕೊಂಡು ಒಂದು ಬಸ್ ಮಾಡಿಕೊಂಡು ಮುಂದೆ ನಾವು ನಮ್ಮ ಸ್ವಂತ ಖರ್ಚಿಂದ ಬರಾಕತ್ತೀವಿ. ನಾವು ಯಾರ ಹತ್ರನೂ ಹೋಗಿ ಕೈ ಬಿಡಂಗಿಲ್ಲ. ನೀವು ನಮಗೆ ಕೊಡ್ರಿ, ನಾವು ಸ್ವಂತ ನಮಗೆ ಗುತ್ತಿ ಕಟ್ಕೊಂಡು ಇವತ್ತು ನಮ್ಗೆ ಬೇಕಾದಂಥ ಆಹಾರ ಸಾಮಗ್ರಿಗಳು ತೊಗೊಂಡು ನಾವು ಅಲ್ಲಿ ಹೋರಾಟಕ್ಕೆ ಹೋಗ್ತೀವಿ. ಅಕಸ್ಮಾತ್ ನಮ್ಮ ಹಿರಿಯರು ಕರೆ ಕೊಟ್ಟರೆ ನಾವು ಅಲ್ಲೇ ಎದ್ದು ಹೋರಾಟ ಮಾಡೋಕ್ಕೂ ಕೂಡ ಕಟ್ಟಿದ್ದೀವಿ. ಸ್ವಲ್ಪ ದುಡ್ಡಿರೋರು ಹೋಗ್ತೀರಿ, ಹಂಗೋ ದುಡ್ಡು ಇಲ್ಲಾರ್ದವ್ರು ಬರ್ಬೇಕಾದ್ರೆ ಅದಕ್ಕೆ ವ್ಯವಸ್ಥೆ ಕರ್ಕೊಂಡು ಹೋಗಿ ರಾಜ್ಯದೊಳಗೆ ಹೋರಾಟ ಮಾಡಿ ನಮ್ಮ ಏನು ಇದು ಐತಲ್ಲ ಹಕ್ಕು ಅದನ್ನ ನಾವು ಕೇಳಿ ಅದನ್ನು ಪಡ್ಕೋಬೇಕಂತ ನಮ್ಮ ಆಸೆ. ಧನ್ಯವಾದಗಳು. ಎಷ್ಟೊತ್ತು ಕೇಳಿದ್ರಿ. ಬರುವಂಥ ನಿರ್ಮಾಣದಲ್ಲಿ ಇನ್ನೇನು ಭಾಳ ದಿನ ಇಲ್ಲ, 10ನೇ ತಾರೀಕಿಗೆ ಏನು ಒಳ ಮೀಸಲಾತಿ ರದ್ದುಪಡಿಸಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಅದರ ಅಂಗವಾಗಿ 10ನೇ ತಾರೀಕಿಗೆ ಎಲ್ಲ ಬೆಂಗಳೂರಿಗೆ ಹೋಗುವ ನಡೀತಾ ಇದೆ. ಹಾಗೆ ನಮ್ಮ ನನ್ನ ಹೆಸರು ಶಂಕರ್ ಭಜಂತ್ರಿ ಅಂತ ಸಮಾಜದವರು. 63 ಜಾತಿಗೆ ಒಳ ಮೀಸಲಾತಿ ಅಂತ ಏನು ನಮ್ಗೆ ಅನ್ಯಾಯ ಮಾಡಿರಿ, ನಮ್ಮನ್ನು ಬೀದಿಗೆ ಹಾಕಿರಲ್ಲ. ಈ ಬೀದಿಗೆ ಹಾಕಿದ ಶಾಪ್ ಮಾತ್ರ ನಿಮ್ಮನ್ನು ತಪ್ಪಲಾರ್ದ ಬಿಡೋದಿಲ್ಲ. ಒಂದೇ ಎರಡನೇದೇನು
101 ಜಾತಿ ನಾವೆಲ್ಲರೂ ಹೆಂಗೆ ಅಂತಮ್ರಂಗ ಹೊಂದಾಣಿಕೆ ಇದ್ದೇವ ಅದನ್ನು ನೀವು ಕನಿಗಣಿಸಿ ನಮ್ಮ ಜಾತಿ ಒಳಗೆ ಬೆಂಕಿ ಹಚ್ಚುವಂಥ ಕೆಲಸ ಕೆಲವೊಂದು ಶಾಸಕರು ಲೆಕ್ಕಕ್ಕುಂಟು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ಶಾಸಕರು ಕರ್ಕೊಂಡು ನೀವೇನು ಗದ್ದಲ ಮಾಡಿರಲ್ಲ ಸಂವಿಧಾನದ ತಿದ್ದುವಂಥ ಅದಕ್ಕೆ ನಾವು ತಕ್ಕವಾದ ಪಾಠ ಕಲಿಸ್ತೇವೆ. ಬರುವಂಥ 15ನೇ ತಾರೀಕು ಬೆಂಗಳೂರು ಚಲೋ ಕಾರ್ಯಕ್ರಮ ಇಟ್ಕೊಂಡೇವೆ. ನಮಗೆ ಸಿಗಬೇಕಾದ ನ್ಯಾಯ ಸಿಗಲಿಲ್ಲ ಅಂದರೆ ಮುಂದೆ ಬರುವಂಥ ಒಂದು ದಿವಸ ಉಗ್ರವಾದ ಹೋರಾಟ ಮಾಡ್ತೇವೆ. ಆ ಹೋರಾಟಕ್ಕೆ ಇದೆ ಸರ್ಕಾರನೇ ಹೊಣೆಗಾರ, ಸಿದ್ದರಾಮಯ್ಯ ಸಾಹೇಬರನ್ನೇ ಹೊಣೆಗಾರ ಅಂತ ನಾನು 2 ಮಾತು ಹೇಳಿ ಜಿಲ್ಲಾ ಕಾಂಗ್ರೆಸ್ ಸಮಾಜ ಅಧ್ಯಕ್ಷರು ಈಗಾಗಲೇ ಒಳ ಮೀಸಲಾತಿಯ ಏನು ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ವಿರೋಧಿಸಿ ಇವತ್ತಿನ ದಿವಸ ಎಲ್ಲ ಕೊರೋನಾ ಕೊರತೆ ಬೋವಿ ಬಂಜಾರ ಎಲ್ಲ ಸಮಾಜದವರು ಸೇರಿ ಇವತ್ತು ದಿವಸ ಈ ಒಂದು ಹೋರಾಟವನ್ನು ಮಾಡಿದ್ದೀವಿ. ಇದು ಇಲ್ಲಿಗೆ ಅಂತ್ಯ ಆಗುವುದಿಲ್ಲ. 10ನೇ ತಾರೀಕು ದಿವಸ ಬೆಂಗಳೂರಲ್ಲಿ ಕೂಡ ನಾವು ಈ ಒಂದು ಹೋರಾಟವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಏನು ಒಬ್ಬ ಹಿಂದುಳಿದ ದಲಿತ ವರ್ಗದ ಒಬ್ಬ ಮುಖಂಡ ಅಂತೇಳಿ ಒಂದು ಸ್ಲೋಗನ್ ಹಾಕಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ನಾವು ಇವತ್ತು ದಿವಸ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಒಂದು ಪ್ರಸಂಗವನ್ನು ಅವರೇ ನಮಗೆ ತಂದುಕೊಟ್ಟಿದ್ದಾರೆ. ಕಳೆದ ಸರ್ಕಾರ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ತಪ್ಪನ್ನು ಮಾಡಿದ್ರಿಂದ ಇವತ್ತು ದಿವಸ ಅವರು ಮನೆಯಲ್ಲಿದ್ದಾರೆ. ಅದೇ ರೀತಿಯಾಗಿರ್ತಕ್ಕಂಥ ತಪ್ಪನ್ನು ಈ ಸರ್ಕಾರ ಕೂಡ ತಿಳ್ಕೊಳ್ಳದೇ ಇದ್ದರೆ ಬರುವ ದಿನಗಳಲ್ಲಿ ಅವರಿಗೂ ಕೂಡ ತಕ್ಕ ಪಾಠವನ್ನು ನಾವೆಲ್ಲರೂ ಕೂಡ ಸೇರಿ ಪಾಠ ಕಲಿಸುವಂತಕ್ಕಂಥ ಸಮಾಜದ ಬಗ್ಗೆ ಸಮಾಜದ ಎಲ್ಲ ಬಾಂಧವರಿಗೆ ಅನ್ಯಾಯ ಆಗಿದೆ. ಈ ಸರ್ಕಾರದ ಏನು ವರದಿ ಕೊಟ್ಟಾರ ಇದಕ್ಕೆ ನಾವು ಸದ್ಯದ ಅದನ್ನ ಸರ್ ಮಾಡೋದಿಲ್ಲ. ನಮಗೆ ಸರಿ ಸಮಾನವಾದ ಹಕ್ಕು ಕೊಡ್ರಿ. ನಮ್ಮ ಎಲ್ಲ ಕೆಳ ಸಮಾಜದ ಬಂಧುಗಳಿಗೆ ಅನ್ಯಾಯ ಮಾಡಬೇಕಂತ ಈ ಸರ್ಕಾರ ನಾವು ವಿನಂತಿ ಮಾಡ್ಕೊತೀವಿ. ನಮಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ. ಮುಂದಿನ 10ನೇ ತಾರೀಕು ಬೆಂಗಳೂರಲ್ಲಿ ಫ್ರೀಡಂ ಕೋರ್ಟ್ನಲ್ಲಿ ಹೋರಾಟ ಇದೆ. ನಮ್ಮ ಸಮಾಜದ ಎಲ್ಲ ಬಂಧುಗಳು ಬಂದು ನ್ಯಾಯ ಸಿಗುವವರೆಗೂ ಉಪವಾಸ ಮಾಡಿದ್ರು ಪರವಾಗಿಲ್ಲ, ಉಪವಾಸ ಮಾಡಿ ನಾವು ನ್ಯಾಯ ಸಿಗೋ ಮಟ್ಟ ನಾವು ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ನೀವು ಅಷ್ಟೇ ಹೋಗ್ತೀರಾ ಅಥವಾ ಈಗ ಇರುವಂಥ ರಾಜಕೀಯ ಪಕ್ಷದವರು ಎಲ್ಲರೂ ಬರ್ತಾರೆ? ಎಲ್ಲರೂ ಬರ್ತಾರೆ, ಎಲ್ಲ ಸಮಾಜದವರು ಬರ್ತಾರೆ. ಚಾನ್ಸಿಗೆ MLA-ಗಳದಾರ, ಅವರದಾರ, ಎಲ್ಲ ಪಕ್ಷದಾಗ ಅವ್ರು ಬಂದಿಲ್ಲ ಅಂದ್ರೆ ಅದಕ್ಕೆ ನಮ್ಮ ಹೋರಾಟಕ್ಕೆ ಅವ್ರು ಮಾಡಿದ್ದು ಬರಲೇಬೇಕು. ಬೈ ಚಾನ್ಸ್ ಬಂದಿಲ್ಲ ಅಂದ್ರೆ ಅವರು ನಿಮ್ಮ ಮಾಡ್ತೀವಿ ಅವರಿಗೆ ಪಾಠ ಕಲಿಸ್ತೀವಿ, ಮಾಡ್ತೀವಿ. ನಮ್ಮ ತಾಂಡಗಳಿಗೆ ನಾವು ಯಾವುದೇ ಇಲೆಕ್ಷನ್ ಬೂತ್ ಬೇಡ ಅಂತ ನಾವು ಅದಕ್ಕೂ ಬಾಯ್ಕಾಟ್ ಮಾಡ್ತೀವಿ. ಕಾವೇರಿ ಜೋರ್ ಮಾತಾಡೋಣ. ಈ ಸರ್ಕಾರ ಐತಲ್ಲ ಅದೇನೋ ಒಂದು ಆಯೋಗ ರೆಡಿ ಮಾಡ್ತಂತ, ಯಾವುದೋ ಒಬ್ಬ ನ್ಯಾಯಮೂರ್ತಿನ ರೆಡಿ ಮಾಡ್ತಂತ, ಅದರಿಂದ ನಮ್ಮ ಸಮಾಜ ಏನು ಉದ್ಧಾರ ಆಗ್ತ. ಇವ್ರು ಏನು ಮಾಡಕತ್ತಾರಪ್ಪ ಅಂದ್ರೆ ಕೋರ್ಟಿನೂ ಹೋಗಿದೆ, ಹೈಕೋರ್ಟ್ ಐತಿ, ಸುಪ್ರೀಂ ಕೋರ್ಟ್ ಐತಿ. ಆ ಕೋರ್ಟ್ಗಳ ವಿಚಾರಣೆಗೆ ಹೋಗಿಲ್ಲ, ಒಂದು ಆಯೋಗವನ್ನು ರಚನೆ ಮಾಡಿ ಈ ಸಮಾಜ ಭಾಳ ಬೆಳೆದೈತಂದ್ರೆ ಇದು ಯಾವುದು? ಇದು ನ್ಯಾಯ? ಇದು ಒಪ್ಪಿಗೆನಾ? ಯಾವುದೇ ಸಮಾಜ ಒಪ್ಪಿಗೆ ಇಲ್ಲ. 25% ಏನು ಮೊದಲಿತ್ತಲ್ಲ ಅದ ಬರೋಬ್ಬರಿ ಐತಿ ಎಲ್ಲ ಸಮಾಜಕ್ಕೆ. ಈಗ ಏನಾಗ್ಬಿಟ್ಟೈತಿ, ಒಂದು ರೊಟ್ಟಿ ಕೊಡ್ತಾರ ತಾಯಿ, ಇವ್ರು ಏನು ಮಾಡಕತ್ತಿರ್ತಾರ ಸರ್ಕಾರದವರು, ಅರ್ಧ ರೊಟ್ಟಿ ಬೇರೆ ಸಮಾಜ ತಿನ್ನಿ ನೀವು ಅಂತ ಒಂದು ಅರ್ಧ ರೊಟ್ಟಿಯಾಗಿ ಎಲ್ಲ ಜಾತಿಯವ್ರು ತಿಂದು ಉಪವಾಸ ಮುಕ್ಕೋರು ನಡೀತೈತೆ. ಅದಕ್ಕೇನು ಬೇಡ ಅನ್ನಕತ್ತೈತಿ ಈ ಸರ್ಕಾರ. ಈ ಸಿದ್ದರಾಮಯ್ಯ ಸರ್ಕಾರ ಏನೈತಿ ಆ ರೀತಿ ಮಾಡಕತ್ತೈತಿ. ಫಸ್ಟ್ BJP ಸರ್ಕಾರ ಇದನ್ನು ಮಾಡೋ ಟೈಮ್ನಾಗ ಯುರೋಪ್ ಕಾಂಗ್ರೆಸ್ ಸರ್ಕಾರದವ್ರು ಏನಂದ್ರು, ಈ ಸಮಾಜ ಭಾಳ ಹಿಂದುಳಿದೈತಿ, ಇವ್ರಿಗೆ ಓಟ್ ಹಾಕಬೇಡ್ರಿ ಅಂತೇಳಿ ನಮ್ಗೆ ಗಂಟು ತಟ್ಟಿದ್ರು. ಇವ್ರು ಓಟ್ ಹಾಕಿಸ್ಕೊಂಡಿಂದ ಮತ್ತು ಇವರು ಆಯೋಗವನ್ನು ರಚನೆ ಮಾಡಿ ಇದು ಮಾಡಿಬಿಟ್ರಂತ. ಯಾವುದೇ ಕೋರ್ಟ್ ಆರ್ಡ್ರ್ ಇಲ್ಲ, ಏನೂ ಇಲ್ಲ. ಇವ್ರೇನ ಸರ್ಕಾರ ಏನು ಇವ್ರಪ್ಪನ ಮನಿದ ಏನ? ನಾವು ಸರ್ಕಾರ ಅಲ್ಲ, ನಾವು ಓಟ್ ಹಾಕಿ ಇವ್ರಿಗೆ ಆರಿಸ್ತಂದು ಇವ್ರಿಗೆ ಕುಂದ್ರಿಸಿ ಇವ್ರ ಇಚ್ಛೆ ಅಂತ ನಾವು ನಡ್ಕೊಳ್ಳೋದು. ಮತ್ತೇನಂತಾರ, ಇವ್ರು ನಮ್ಮ ಹಿರಿಯರನ್ನೂ ಕಡೆಗೆ ನಮ್ಮನ್ನು ಕಡೆಗೆ ಅನಿಸ್ತು. ಇವ್ರು ಏನು ಮಾಡಕತ್ತಾರ, ನಮ್ಮ MLA-ಗಳೂ ಇಲ್ಲ, ನಮ್ಮ ಜಾತಿ ಮುಂದುವರೆದೈತಿ. ಒಂದು ತಾಂಡದೊಳಗೆ 4 ಮಂದಿ ಮಾಸ್ತರ್ಗಳು ಇದ್ರೆ ಅದನ್ನು ಬಿಟ್ಟು ಜಾಸ್ತಿ ಯಾರು ನೌಕರಿ ಹೋಗ್ಯಾರ? ಎಲ್ಲೋ ಒಬ್ಬರು PSI ಇರ್ಬೋದು, ಎಲ್ಲೋ ಒಂದು ತಾಂಡದೊಳಗೆ ಒಟ್ಟು ಬೆಳೆದು ಬಿಟ್ಟಾರ. ಈ ಜನಾಂಗ ಬೆಳೆದು ಬಿಟ್ಟಾರ. ನಮ್ಮ ಜನಾಂಗದೊಳಗೆ ಎಷ್ಟು ಮಂದಿದ ಆಸ್ತಿ ಐತಿ? ನಮ್ಮ ತಾಂಡದಿಂದ ಸಮಸ್ತ ನಮ್ಮ ಜನಾಂಗದವ್ರು ಎಲ್ಲರೂ ಬರ್ತಾರೆ. ನಮ್ಮ MLA ಅವ್ರು ಬರಲಿ ಬಿಡಲಿ, ನಮ್ಮ MLA ಅವ್ರು ಬರೇ ಸಗಣಿ ತಿನ್ನಕ್ಕಾದಾರ. ಅವರು ಸಚಿನ್ ಲಮಾಣಿ ಅಂತೇಳಿ ಕೆಂದೂರು ತಾಂಡ, ಬಾದಾಮಿ ತಾಲೂಕು ಕೆಂದೂರು ತಾಂಡ. ನಮ್ಮ MLA ಅವ್ರು ಯಾರೂ ಸುದ್ದಿಲ್ಲ. ಅವ್ರು ಬಂದರು ಅಷ್ಟೇ, ಬರ್ಲಿಕ್ಕೆ ಅಂದ್ರು ಅಷ್ಟೇ. ನಾವೇನು ಹೋರಾಟ ಮಾಡ್ಬೇಕು, ನಾವು ಮಾಡೇ ಮಾಡ್ತೀವಿ. ನಾವು ಮಾಡ್ತಾ ಇರೋದು ನಮ್ಮ ಜನಾಂಗಕ್ಕೋಸ್ಕರ ನಾವು ಮಾಡೇ ಮಾಡ್ತೀವಿ. ಯಾವ ಜಾತಿ ವಿರುದ್ಧನೂ ಹೋರಾಟ ಇಲ್ಲ ನಮ್ಮದು, ಯಾವುದೇ ಇಲ್ಲ. ನಮ್ಮ ಹಕ್ಕು
ನಮ್ಮ ಜನ್ಮಸಿದ್ಧ ಹಕ್ಕಿಗೋಸ್ಕರ ನಾವು ಇದು ಮಾಡ್ತಾ ಇದ್ದೀವಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬಂಜಾರ ಭೋವಿ ಪರಮಕೋಶ ಜನಾಂಗದವರೆಲ್ಲರೂ ಸೇರಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅವೈಜ್ಞಾನಿಕ ವರದಿಯನ್ನು ವಿರೋಧಿಸಿ ನಾವು ಅಂಬೇಡ್ಕರ್ ಭವನದಿಂದ ಹಿಂದಿನ ಸರ್ಕಾರ ಈ ಭೋವಿ ಬಂಜಾರ ಪರಮಕೋಶ ಜನಾಂಗದವರನ್ನು 4.5% ಮೀಸಲಾತಿಯನ್ನು ಕೊಟ್ಟಿತ್ತು. ಆದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ 63 ಜಾತಿಯವರನ್ನು ಸೇರಿಸಿ ಕೇವಲ 5% ಮೀಸಲಾತಿಯನ್ನು ಕೊಟ್ಟಿದ್ದು ಅತಿ ದೊಡ್ಡ ಅನ್ಯಾಯವನ್ನು ಈ ಸರ್ಕಾರ ಮಾಡಿದೆ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪರಿಶೀಲನೆ ಮಾಡಿ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕು. ಅಷ್ಟೇ ಅಲ್ಲ, ಆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಎಂಬ ಪದವನ್ನು ಬಳಕೆ ಮಾಡಿದ್ದಾರೆ. ನಾವು 4 ಜನಾಂಗದವರು ಅಸ್ಪೃಶ್ಯ ಆ ಜನಗಣತಿಯಲ್ಲಿ ನಾವು ಬರ್ತೀವಿ. ಅದನ್ನು ನಮ್ಮನ್ನು ಪರಿಗಣಿಸಿ ಅಸ್ಪೃಶ್ಯ ಎಂಬ ಆ ಪದವನ್ನು ತೆಗೆದು ಹಾಕಬೇಕಂತೇಳಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ನಮ್ಮ ಮನವಿಗೆ ಸ್ಪಂದನೆಯನ್ನು ಕೊಟ್ಟರೆ ಒಳ್ಳೆಯದಾಯಿತು. ಇಲ್ಲವಾದರೆ ನಮ್ಮ ಮನೆಗೆ ಸ್ಪಂದನೆಯನ್ನು ಮುಂದಿನ ದಿನಮಾನದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ನಾವು ಪಡ್ಕೊಳ್ತೀವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.